4 ಭಾರಗಳನ್ನು ದೇವ್ರ ಮೇಲೆ ಹಾಕಬೇಕೆಂಬುದಾಗಿ ದೇವರು ಆಸೆ ಪಡ್ತಾನೆ ಅಂತೇಳಿ. ಎಷ್ಟು ಭಾರಗಳು ರೀ? ಕನಿಷ್ಠ ಏನಿಲ್ಲಪ್ಪ ಅಂತಂದರೆ ವಿಶ್ವಾಸಿ ಮಕ್ಕಳಿಗೆ, ದೇವ್ರ ಮಕ್ಕಳಿಗೆ, ಯಾರು ರಕ್ಷಣೆ ಹೊಂದಿ ದೀಕ್ಷಾಸನ ತೆಗೆದುಕೊಂಡು ವಿಶ್ವಾಸದ ಯಾತ್ರೆಯಲ್ಲಿ ಮುಂದೆ ಸಾಗ್ತಾ ಇರ್ತಾರೋ ಅಂಥವ್ರಿಗೆ ದೇವರು ಕೊಡುವಂಥ ಆಫರ್ ಇದು ಅಂತೇಳಿ. ಏನ್ರಿದು? ದೇವರು ಕೊಡುವಂಥ ಆಫರ್, ದೇವರು ಕೊಡುವಂಥ ಅವಕಾಶ. ಸೊ 4 ಭಾರಗಳನ್ನು ಆತನು ತನ್ನ ಮೇಲೆ ಹಾಕಬೇಕೆಂಬುದಾಗಿ ಇವತ್ತು ದೇವರು ಕೋರುವಂಥವನಾಗಿದ್ದಾನೆ. ಸೊ ಬನ್ನಿ, ಹಾಗಾದರೆ ನಾವೆಲ್ಲರೂ ಕೂಡ ಬಹಳ ಬೇಗನೆ ಆ 4 ಭಾರಗಳು ಯಾವುವು ಎಂಬುದಾಗಿ ನಾವು ನೋಡಿಕೊಂಡು ನಾವು ಪ್ರಾರ್ಥನೆಯಲ್ಲಿ ಹೋಗೋಣ. ಮೊಟ್ಟ ಮೊದಲನೇದಾಗಿ ದೇವರು ಮೇಲೆ ಹಾಕುವಂಥ 4 ಪ್ರಾಮುಖ್ಯವಾದಂಥ ಭಾರಗಳಲ್ಲಿ ಮೊಟ್ಟ ಮೊದಲನೇ ಭಾರ ಯಾವುದಪ್ಪ ಅಂತಂದರೆ ಅದೇ ನಾವು ನೋಡ್ತೇವಲ್ಲ, ಈಗ ತಾನೇ ನಾವು ಓದಿರುವಂಥ ವೇದ ಭಾಗದಲ್ಲಿ ಕೀರ್ತನೆ ಪುಸ್ತಕ 55ನೇ 22ನೇ ವಚನದಲ್ಲಿ 55-22ನೇ ವಚನದಲ್ಲಿ ಮೊದಲನೇದಾಗಿ ದೇವ್ರ ಮೇಲೆ ಯಾವ ಭಾರ ಹಾಕಬೇಕೆಂಬುದಾಗಿ ದೇವರು ಆಸೆ ಪಡ್ತಾ ಇದ್ದಾನಪ್ಪ ಅಂತಂದರೆ, ನಿನ್ನ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕು ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ ಅಂತೇಳಿ. ಅಂದರೆ ಮೊದಲನೇ ಭಾರ ನಾವು ಯಾವ್ದು ಹಾಕಬೇಕಪ್ಪ ಅಂತಂದರೆ ದೇವ್ರ ಮೇಲೆ ನಮ್ಮ ಚಿಂತೆ ಅಂತಕ್ಕಂಥ ಭಾರವನ್ನು ಏನು ಮಾಡಬೇಕಂತ ಆತನ ಮೇಲೆ ನಾವು ಹಾಕಬೇಕೆಂಬುದಾಗಿ ದೇವರು ಹೇಳ್ತಾ ಇದ್ದಾನೆ ಅಂತೇಳಿ. ಒಂದು ವೇಳೆ ಈ ಚಿಂತೆ ಅಂತಕ್ಕಂಥ ಭಾರ, ಈ ಚಿಂತೆ ಅಂತಕ್ಕಂಥ ಗಂಟು ನಮ್ಮ ಮೇಲೆ ಹೊತ್ಕೊಂಡು ನಾವು ಮುಂದೆ ಸಾಗ್ತಾ ಇದ್ದೀವಪ್ಪ ಅಂತಂದರೆ ಏನಾಗ್ತದೆ ಎಂಬುದನ್ನು ನೋಡುವಂಥ ಸಂದರ್ಭದಲ್ಲಿ ನಮ್ಮ ಮಾರ್ಗದಲ್ಲಿ ನಾವು ಸರಿಯಾಗಿ ನಮ್ಮ ಗಮ್ಯವನ್ನು ಮುಟ್ಟಬೇಕಾದಂಥ ಸಮಯದಲ್ಲಿ ನಾವು ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಕಾರಣ ಏನಪ್ಪ ಅಂತಂದರೆ ನಮ್ಮ ಮೇಲೆ ಚಿಂತೆ ಅಂತಕ್ಕಂಥ ಒಂದು ಭಾರವಾದಂಥ ಗಂಟು ಇರೋದರಿಂದ ನಾವು ನಮ್ಮ ಪ್ರಯಾಣವನ್ನು ಬೇಗನೆ ನಾವು ಮುಂದುವರಿಸಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರವಾಗಿ ನಾವು ನೋಡ್ತೇವೆ, ಮೊಟ್ಟ ಮೊದಲನೇದಾಗಿ ದೇವರು ಆತನ ಮೇಲೆ ಯಾವ ಭಾರವನ್ನು ಹಾಕು ಎಂಬುದಾಗಿ ಆತನ ಹೇಳ್ತಾ ಇದ್ದಾನೆ ಅಂತಂದರೆ, ನಿನ್ನ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕು ಎಂಬುದಾಗಿ ಹೇಳ್ತಾ ಇದ್ದಾನೆ. ಮೊದಲನೇ ಪೇತ್ರನ ಪುಸ್ತಕ 5ನೇ ಅಧ್ಯಾಯದಲ್ಲಿ ಕೂಡ ನಿಮ್ಮ ಚಿಂತೆಯನ್ನೆಲ್ಲ ಕೂಡ ಆತನ ಮೇಲೆ ಹಾಕಿರಿ ಎಂಬುದಾಗಿ ದೇವರು ಹೇಳ್ತಾನೆ. ಸೊ ಅದಕ್ಕೋಸ್ಕರವಾಗಿ ಈ ನನ್ನ ಧ್ವನಿಯನ್ನು ಕೇಳುವಂಥ ಎಲ್ಲ ನನ್ನ ದೇವರ ಮಕ್ಕಳೇ, ನನ್ನ ಸಹೋದರ ಸಹೋದರಿಯರೇ, ಇವತ್ತು ಚಿಂತಾಭಾರವನ್ನು ನಾವು ದೇವ್ರ ಮೇಲೆ ಹಾಕಿದೀವಪ್ಪ ಅಂತಂದರೆ, ನಮ್ಮ ಚಿಂತೆ ಭಾರವನ್ನು ನಾವು ದೇವ್ರಿಗೆ ಒಪ್ಪಿಸಿದೆವಪ್ಪ ಅಂತಂದರೆ ನಮ್ಮ ಮಾರ್ಗ ಅಂತಕ್ಕಂಥದ್ದು ತುಂಬ ಸರಳವಾಗಿರುತ್ತೆ ಅಂತೇಳಿ. ಅದಕ್ಕೋಸ್ಕರವಾಗಿ ಒಂದು ವೇಳೆ ಆ ಚಿಂತೆ ಅಂತಕ್ಕಂಥದ್ದು ನಾವೇ ಇಟ್ಕೊಂಡಿವಪ್ಪ ಅಂತಂದರೆ, ಆ ಚಿಂತೆ ಅಂತಕ್ಕಂಥದ್ದು ನಾವೇ ಮಾಡ್ತಾಯಿದ್ದೀವಪ್ಪ ಅಂತಂದರೆ, ಆ ಚಿಂತೆ ಅಂತಕ್ಕಂಥ ಗಂಟನ್ನು ನಾವೇ ಒಂದು ವೇಳೆ ಹೊತ್ಕೊಂಡೇವಪ್ಪ ಅಂತಂದರೆ, ಈ ಚಿಂತೆ ಅಂತಕ್ಕಂಥದ್ದು ಏನು ಮಾಡ್ತದಪ್ಪ ಅಂತಂದರೆ ನೀವು ಜೀವಂತ ಮನುಷ್ಯನನ್ನು ಚಿತೆಯಂತೆ ಮಾಡ್ತದೆ ಅಂತೇಳಿ. ಚಿಂತೆ ಮನುಷ್ಯಾಗ ಏನು ಮಾಡ್ತದ್ರಿ? ಅದು ಜೀವಂತ ಹೆಣವಾಗಿ ಮಾಡ್ತದೆ ಅಂತೇಳಿ. ಅದಕ್ಕೋಸ್ಕರವಾಗಿ ನಾವು ನಮ್ಮ ಜೀವಿತದಲ್ಲಿ ಎಲ್ಲ ಚಿಂತೆಯನ್ನು ನಾವು ಒಂದು ವೇಳೆ ದೇವ್ರ ಮೇಲೆ ಹಾಕಿದೀವಪ್ಪ ಅಂತಂದರೆ, ನಾವು ಚಿಂತಿಸೋದ್ರ ಬದಲಾಗಿ, ನಾವು ಚಿಂತೆ ಮಾಡುವಂಥ ಬದಲಾಗಿ, ಆ ಚಿಂತೆ ಗಂಟು ಹೊರೆ ನಾವು ಹೊತ್ಕೊಳ್ಳೋದ್ರ ಬದಲಾಗಿ ನಾವು ದೇವ್ರ ಮೇಲೆ ಹಾಕಿದ್ರೆ ಅದು ತುಂಬ ಚೆನ್ನಾಗಿರ್ತದೆ ಎಂಬುದಾಗಿ ದೇವ್ರು ಹೇಳ್ತಾನೆ ಅಂತೇಳಿ. ಅನೇಕ ಸಲ ನಾವೇನು ಮಾಡ್ತೀವಪ್ಪ ಅಂತಂದರೆ, ನಾವು ಯಾವ ಭಾರವನ್ನು ದೇವ್ರ ಮೇಲೆ ಹಾಕಬೇಕು ಅದನ್ನು ನಾವು ಹಾಕೋದಿಲ್ಲ. ಒಂದು ಸಲ ಒಂದು ಊರಲ್ಲಿ ನೀರಿನ ಒಂದು ತೊಂದರೆ ಭಾಳ ಇರ್ತದೆ. ಆ ಊರಿನವರಿಗೆ ನೀರಿನ ಸಮಸ್ಯೆ ಭಾಳ ಇರ್ತದೆ. ಅವರಿಗೆ ಎಷ್ಟೇ ಒಂದು ಸ್ಥಳದಲ್ಲಿ ಅಲೆದಾಡಿದ್ರೂ ಅವ್ರಿಗೆ ನೀರು ಸಿಗೋಂಗಿಲ್ಲ. ಆದರೆ ಆ ಊರಿನಲ್ಲಿರುವಂತೆಲ್ಲ ಹಿರಿಯರು ಕೂಡ ಏನು ಮಾಡ್ತಾರಪ್ಪ ಅಂದರೆ ಒಂದು ಸಮಯದಲ್ಲಿ ಒಂದು ಆಲೋಚನೆ ಮಾಡ್ತಾರೆ. ಏನು ಮಾಡ್ತಾರಪ್ಪ ಅಂತಂದರೆ, ನಾವು ನಮ್ಮ ಊರಿನಲ್ಲಿ ಒಂದು ಬಾವಿಯನ್ನು ತೋಡಿದ್ರೆ ನಮ್ಗೆ ನೀರು ಸಮೃದ್ಧಿ ನಮ್ಗೆ ಸಿಗ್ತದಲ್ಲ ಅಂಥೇಳಿ ಆ ಊರಿನ ಹಿರಿಯರು ಎಲ್ಲರೂ ಆಲೋಚನೆ ಮಾಡಿ ಆ ಊರಿನ ಮಧ್ಯಭಾಗದಲ್ಲಿ ಎಲ್ಲರಿಗೆ ಸಮೀಪವಾಗುವಂತೆ ಒಂದು ಊರಲ್ಲಿ ಏನು ಮಾಡ್ತಾರೆ ಅಂದರೆ ಬಾವಿ ತೋಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅಂತೇಳಿ. ಯಾವಾಗ ಆ ಊರಿನಲ್ಲಿರುವಂಥ ಎಲ್ಲ ಹಿರಿಯರು ನೀರಿಗೋಸ್ಕರವಾಗಿ ಆ ಊರಿನಲ್ಲಿ ಬಾವಿಯನ್ನು ತೋಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೋ, ಆ ಬಾವಿ ತೋಡ್ಲಿಕ್ಕೆ ಪ್ರಾರಂಭ ಮಾಡಿದ ತಕ್ಷಣ ಒಂದು 7 ವರ್ಷದ ಹುಡುಗಿ ಆಕೆ ಅವ್ರ ಹತ್ರ ಬಂದು ಒಂದು ಮಾತು ಹೇಳ್ತಾಳೆ. ಏನು ಹೇಳ್ತಾಳಪ್ಪ ಅಂತಂದರೆ, ನೀವು ಯಾರು ಕೂಡ ಇಲ್ಲಿ ಬಾವಿಯನ್ನು ತೋಡಬೇಡ್ರಿ ಎಂಬುದಾಗಿ ಹೇಳ್ತಾಳೆ. ಯಾಕೆ ತೋಡಬೇಡಮ್ಮ ಎಂಬುದಾಗಿ ಅವ್ರು ಕೇಳ್ತಾರೆ. ಆವಾಗ ಆಕೆ ಹೇಳ್ತಾಳೆ, ಇಲ್ಲ, ನೀವು ನಡು ಊರಿನಲ್ಲಿ ಬಾವಿ ತೋಡ್ತಾ ಇದ್ದೀರಿ, ಆದರೆ ನನಗೊಂದು ದಿವಸ ಮದುವೆಯಾಗಿ, ನಾನು ಮೊದಲು ದೊಡ್ಡವಳಾಗಿ, ನನಗೊಂದು ವೇಳೆ ಮದುವೆ ಆದಮೇಲೆ ನನಗೊಂದು ಮಗು ಹುಟ್ಟಿ, ಆ ಮಗು ಒಂದು ವೇಳೆ ಆಡ್ತಾ ಬಂದು ಈ ಬಾವಿಯಲ್ಲಿ ಬಿತ್ತಪ್ಪ ಅಂತಂದರೆ ಯಾರು ಜವಾಬ್ದಾರರು ಅಂತ ಕೇಳ್ತಾಳಕ್ಕೆ. ಇದಕ್ಕೆ ಯಾರು ಕಾರಣರು ಅಂತೇಳಿ ಕೇಳ್ತಾಳಕ್ಕೆ. ಆವಾಗ ಊರಿನವರಿಗೆಲ್ಲ ಆಶ್ಚರ್ಯ ಆಗ್ತದೆ ಅಂತೇಳಿ. ನಾವು ನೋಡ್ತೇವೆ, ಆ 7 ವರ್ಷದ ಹುಡುಗಿ ಯಾವುದ್ರ ಬಗ್ಗೆ ಚಿಂತೆ ಮಾಡ್ತಾ ಇದ್ದಾಳಪ್ಪ ಅಂತಂದರೆ, ತನ್ನ ವಯಸ್ಸಿಗೆ ಮಿಂಚಿ ಆಕೆ ಚಿಂತೆ ಮಾಡ್ತಾ ಇದ್ದಾಳೆ ರೀ. ತನ್ನ ವಯಸ್ಸಿಗಿನ ಶಕ್ತಿಗೆ ಮಿಂಚಿ ಆಕೆ ಏನು ಮಾಡ್ತಾಯಿದ್ದಾಳೆ? ಚಿಂತೆ ಮಾಡ್ತಾಯಿದ್ದಳು. ನಾವು ವಿಶ್ವಾಸಿ ಮಕ್ಕಳಾಗಿರುವಂಥ ನಾವೆಲ್ಲರೂ ಕೂಡ, ದೇವ್ರ ಮಕ್ಕಳಾಗಿರುವಂಥ ನಾವೆಲ್ಲರೂ ಕೂಡ ಭಾಳಷ್ಟು ಸಲ ಇಂಥ ಚಿಂತೆಗಳನ್ನು ನಾವು ಮಾಡ್ತೀವಿ. ನಮಗೆ ಸಂಬಂಧವಿಲ್ಲಾರ್ದಂಥ ಮತ್ತು ನಮಗೆ ಸಂಬಂಧಪಟ್ಟವಿಲ್ಲದಂಥ ಅನೇಕ ಚಿಂತೆಗಳನ್ನ ಮಾಡ್ತೀವಿ.
ಅದಕ್ಕೋಸ್ಕರವಾಗಿ ಇವತ್ತು ಈ ಉಪವಾಸ ಪ್ರಾರ್ಥನೆಗೆ ಬಂದಿರುವಂಥ ನಮ್ಮೆಲ್ಲರೂ ಕೂಡ ದೇವರು ತನ್ನ ಮೇಲೆ ಹಾಕಬೇಕಾದಂಥ 4 ಭಾರಗಳಲ್ಲಿ ಮೊಟ್ಟ ಮೊದಲನೇ ಭಾರ ಯಾವುದಪ್ಪ ಅಂತಂದರೆ ನಿಮ್ಮ ಚಿಂತಾ ಭಾರವನ್ನು ನನ್ನ ಮೇಲೆ ಹಾಕ್ರಿ ಎಂಬುದಾಗಿ ಹೇಳ್ತಾನೆ. ಒಂದು ವೇಳೆ ನಾವು ದೇವ್ರ ಮಾತನ್ನು ಕೇಳಿ ನಮ್ಮ ಚಿಂತೆ ಎಲ್ಲ ಭಾರವನ್ನು ಆತ ಮೇಲೆ ಹಾಕಿದೀವಪ್ಪ ಅಂತಂದರೆ ನಮ್ಮ ಪ್ರಯಾಣ ಅಂತಕ್ಕಂಥದ್ದು ಅದು ಸುಖಕರವಾಗಿರ್ತದೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ. ಇದು ಮೊದಲನೇ ಭಾರ ದೇವ್ರ ಮೇಲೆ ಹಾಕುವಂಥದ್ದು. ಎರಡನೇ ಭಾರ ಯಾವುದೆಂಬುದಾಗಿ ನೋಡುವಂಥ ಸಂದರ್ಭದಲ್ಲಿ ನೋಡಮ್ಮ, ದಯವಿಟ್ಟು ಯಾರಾದರೂ ಓದ್ತೀರಾ, ಎರಡನೇ ಭಾರ ಯಾವುದು ನಾವು ದೇವ್ರ ಮೇಲೆ ಹಾಕಬೇಕಪ್ಪ ಅಂತಂದರೆ ಅದೇ ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 28ನೇ ವಚನದಲ್ಲಿ ನಾವು ನೋಡ್ತಿದ್ದೇವೆ. ಎಲೆ ಕಷ್ಟಪಡುವವರೇ, ಭಾರ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡ್ತೀನಿ ಎಂಬುದಾಗಿ ದೇವರು ಹೇಳ್ತಾ ಇದ್ದೇನೆ. ನಾವು ನೋಡ್ತೇವೆ ಮತ್ತಾಯ 11:28ರಲ್ಲಿ ದೇವರು ಇವತ್ತು ನಮ್ಮನ್ನು ಕರೆದು ಆತನು ಏನು ಹೇಳ್ತಾ ಇದ್ದಾನಪ್ಪ ಅಂದರೆ, ನಿಮ್ಮ ಎಲ್ಲ ಭಾರವನ್ನು ನೀವು ಹೊತ್ಕೊಂಡಿರುವಂಥ ಹೊರೆಯನ್ನು ನನ್ನ ಮೇಲೆ ಹಾಕ್ರಿ ಎಂಬುದಾಗಿ ಆತನು ಹೇಳ್ತಾ ಇದ್ದೇನೆ. ಇಲ್ಲಿ ಎಲೆ ಕಷ್ಟಪಡುವವರೇ, ಭಾರ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ಎಂಬುದಾಗಿ ಹೊರೆ ಹೊತ್ತವರನ್ನು, ಗಂಟು ಹೊತ್ಕೊಂಡಂಥವ್ರನ್ನು, ಎಲೆ ಕಷ್ಟಪಡುವವರೇ, ಭಾರವಾದಂಥ ಹೊರೆಯನ್ನು ಹೊತ್ಕೊಂಡಂಥವ್ರು ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ಎಂಬುದಾಗಿ ದೇವ್ರು ಕರಿತಾ ಇದ್ದೇನೆ ಎಂಬುದು ನೋಡೋ ಸಂದರ್ಭದಲ್ಲಿ ಈ ಒಂದು ಭಾರ ಯಾವುದಪ್ಪ ಅಂತಂದರೆ ಮತ್ತಾಯ 11:28ರಲ್ಲಿ ನಾವು ನೋಡ್ತೇವೆ, ಪಾಪ ಅಂತಕ್ಕಂಥ ಭಾರ ನಮ್ಮ ಜೀವಿತದಲ್ಲಿ ನಾವು ಅನುದಿನ ಹೊತ್ಕೊಂಡು ನಾವು ಹೋಗ್ತಾ ಇದ್ದೀವಪ್ಪ ಅಂತಂದರೆ ನಮ್ಮ ಪ್ರಯಾಣ ಅದು ಕ್ಷೇಮಕರವಾಗಿರೋದಿಲ್ಲ ಅಂತೇಳಿರಿ. ಹಲ್ಲೆಲೂಯಾ. ಅದಕ್ಕೋಸ್ಕರ ನಾವು ನೋಡ್ತೇವೆ ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 28ನೇ ವಚನದಲ್ಲಿ ದೇವರು ಹೇಳ್ತಾ ಇದ್ದೇನೆ, ಎಲೆ ಕಷ್ಟಪಡುವವರೇ, ಭಾರ ಹೊತ್ತವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ಏನು ಮಾಡಿರಿ, ನನ್ನ ಬಳಿಗೆ ಬನ್ನಿರಿ. ಯಾಕಪ್ಪ ಅಂತಂದರೆ ನಿಮ್ಮ ಹೊರೆಯನ್ನು ನಾನು ಹೊತ್ಕೊಳ್ತೀನಿ ಎಂಬುದಾಗಿ ಆತನು ಹೇಳ್ತಾನೆ. ನಿಮ್ಮ ಹೊರೆಯನ್ನು ಏನು ಮಾಡ್ತೀನಿ, ನಾನು ಹೊತ್ಕೊಳ್ತೀನಿ ಎಂಬುದಾಗಿ ಆತನು ಹೇಳ್ತಾನೆ. ಯಾಕಪ್ಪ ಅಂತಂದರೆ ನಾನು ಸಾತ್ವಿಕನು, ನಾನು ದೀನ ಮನಸ್ಸುಳ್ಳವನಾಗಿರೋದ್ರಿಂದ ಅದನ್ನೇನು ಮಾಡ್ತೀನಿ ಅಂತಾನೆ, ನನ್ನ ಮೇಲೆ ಹೊತ್ತುಕೊಂಡು ನಾನೇನು ಮಾಡ್ತೀನಿ ಅಂದರೆ ನಿಮಗೆ ವಿಶ್ರಾಂತಿಯನ್ನು ಕೊಡ್ತೀನಿ ಎಂಬುದಾಗಿ ಹೇಳ್ತಾನೆ. ಯಾವಾಗ ಪಾಪ ಅಂತಕ್ಕಂಥ ಭಾರ ನಮ್ಮಿಂದ ಅದು ಜಾರಿ ಹೋಗ್ತದೋ, ಯಾವಾಗ ಪಾಪ ಅಂತಕ್ಕಂಥ ಭಾರ ನಮ್ಮಿಂದ ನಾವು ಇಳಿಸ್ಕೊಳ್ತೀವೋ ಆವಾಗ ಮಾತ್ರ ನಮ್ಮ ಮನಸ್ಸು ಅಂತಕ್ಕಂಥದ್ದು ಪ್ರಶಾಂತವಾಗಿರ್ತದೆ ಅಂತೇಳಿರಿ, ನಮ್ಮ ಜೀವಿತ ಅಂತಕ್ಕಂಥದ್ದು ನೆಮ್ಮದಿಯಾಗಿರ್ತದೆ ಅಂತೇಳಿರಿ. ಒಂದು ವೇಳೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಈ ಪಾಪ ಅಂತಕ್ಕಂಥ ಭಾರ ಒಂದು ವೇಳೆ ನಾವೇ ಹೊತ್ಕೊಂಡು ಅಲೆದಾಡ್ತಾ ಇದ್ದೀವಪ್ಪ ಅಂತಂದರೆ, ಈ ಪಾಪದ ಭಾರ ನಮ್ಮ ಮೇಲೆ ಇತ್ತಪ್ಪ ಅಂತಂದರೆ ನಾವು ನೋಡ್ತೇವೆ ನಾವು ಒಂದು ಹೆಜ್ಜೆಯನ್ನು ಕೂಡ ನಾವು ಮುಂದೆ ಇಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ನಾವೆಲ್ಲ ವಿಶ್ವಾಸಿಗಳಾಗಿದ್ದೀವಿ, ನಾವೆಲ್ಲರೂ ಕೂಡ ಕರೆಯಲ್ಪಟ್ಟವರಾಗಿದ್ದೀವಿ, ನಾವೆಲ್ಲರೂ ವಾಗ್ದಾನ ಮಾಡಲ್ಪಟ್ಟಂಥವರಾಗಿದ್ದಿರಿ. ಹೇಗೆ ಇಸ್ರೇಲರಿಗೆ ಹಾಲು ಜೇನು ಹರಿಯುವಂಥ ದೇಶ ವಾಗ್ದಾನ ಭೂಮಿಯಾಗಿತ್ತು, ಅವರು ಐಗುಪ್ತ ದೇಶದಿಂದ ಆ ಒಂದು ಕಾನಾನಿಗೆ ಪ್ರಯಾಣ ಮಾಡ್ತಾಯಿದ್ರು, ಅದೇ ರೀತಿ ನಾವು ಕೂಡ ಇವತ್ತು ಪರಮ ಕಾನಾನ್ ಅಂತಕ್ಕಂಥ, ಪರಮ ಯೆರೂಸಲೇಮ್ ಅಂತಕ್ಕಂಥ ಪರಲೋಕಕ್ಕೆ ನಾವು ಪ್ರಯಾಣ ಮಾಡೋದಕ್ಕೋಸ್ಕರ ನಮ್ಮ ಪ್ರಯಾಣ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಈ ಪ್ರಯಾಣ ನಾವು ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಪ್ರಯಾಣಿಕನಿಗೆ ಯಾವಾಗಲೂ ಕೂಡ ಏನಾಗಿರ್ಬೇಕಂದ್ರೆ ಆತನಿಗೆ ಹಗುರವಾಗಿರ್ಬೇಕಂತೇಳಿ. ಒಂದು ವೇಳೆ ಭಾರವಾದಂಥ ಹೊರೆಯನ್ನು ಹೊತ್ಕೊಂಡು ಪ್ರಯಾಣಿಕನು ಆತನು ಸಾಗ್ತಾ ಇದ್ದಾನಪ್ಪ ಅಂದರೆ ಆತನ ಪ್ರಯಾಣ ಏನಾಗ್ತದೆ ರೀ, ಮುಂದೆ ಸಾಗಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರಾಗಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಈ ಉಪವಾಸ ಪ್ರಾರ್ಥನೆಗೆ ಬಂದಿರುವಂಥ ನಾವೆಲ್ಲರೂ ಕೂಡ ದೇವರ ಮೇಲೆ ಹಾಕುವಂಥ 4 ಭಾರಗಳಲ್ಲಿ ಎರಡನೇ ಭಾರ ಯಾವುದಪ್ಪ ಅಂತಂದರೆ ಪಾಪ ಅಂತಕ್ಕಂಥ ಭಾರ ಏನು ಮಾಡ್ಬೇಕಂದ್ರೆ ನಾವು ದೇವರ ಮೇಲೆ ಹಾಕ್ಬೇಕಂತೇಳಿರಿ. ಒಂದು ವೇಳೆ ಅದನ್ನು ನಾವೇ ಹೊತ್ಕೊಂಡು ಮುಂದೆ ಸಾಕ್ತಾಯಿದ್ದೀವಿ ಅಂದರೆ ನಾವು ನೋಡ್ತೇವೆ ಸರಿಯಾಗಿ ನಡೆದಾಡುತ್ತಾ ನಮ್ಮ ಹೆಜ್ಜೆಗಳನ್ನು ಸರಿಯಾದ ಸ್ಥಳದಲ್ಲಿ ನಾವು ಇಡಲಿಕ್ಕೆ ಸಾಧ್ಯವಿಲ್ಲ, ನಾವು ಮುಟ್ಟಬೇಕಾದಂಥ ಸ್ಥಳಕ್ಕೆ ನಾವು ಮುಟ್ಟಲಿಕ್ಕೆ ಸಾಧ್ಯವಿಲ್ಲ ಎಂಬುದನ್ನು ನೋಡ್ತೀವಿ. ಪಾಪ ಅಂತಕ್ಕಂಥ ಹೊರೆ, ಪಾಪ ಅಂತಕ್ಕಂಥ ಗಂಟು ನಮ್ಮ ತಲೆ ಮೇಲೆ ಇತ್ತಪ್ಪ ಅಂದರೆ ನಾವು ಎಷ್ಟು ಮಾತ್ರಕ್ಕೂ ವಿಶ್ವಾಸದ ಪ್ರಯಾಣ ಅಂತಕ್ಕಂಥದ್ದು, ಈ ವಿಶ್ವಾಸದ ಯಾತ್ರೆ ಅಂತಕ್ಕಂಥದ್ದು ಮುಂದೆ ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ದೇವರು ಏನು ಹೇಳ್ತಾನಪ್ಪ ಅಂದರೆ, ನಿಮ್ಮ ಪಾಪದ ಹೊರೆಯನ್ನು ನನ್ನ ಮೇಲೆ ಹಾಕ್ರಿ ಎಂಬುದಾಗಿ ಹೇಳ್ತಾ ಇದ್ದೀನಿ. ಇದು ಎರಡನೇದಾಗಿ ನಾವು ದೇವರ ಮೇಲೆ ಹಾಕುವಂಥ 4 ಒಂದು ಭಾರಗಳಲ್ಲಿ ಇದು ಎರಡನೇ ಭಾರ ಎಂಬುದು ನೋಡ್ತೇವೆ. ಮತ್ತು ಮೂರನೇದಾಗಿ ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಯೆರೆಮೀಯನ ಪುಸ್ತಕ 11ನೇ ಅಧ್ಯಾಯ ನೋಡ್ರಿ, ದಯವಿಟ್ಟು ಯಾರಾದರೊಬ್ಬರು ಓದ್ರಿ. ಯೆರೆಮೀಯನ ಪುಸ್ತಕ 11ನೇ ಅಧ್ಯಾಯ 18ನೇ ವಚನ ಓದ್ತಮ್ಮ ಹಿಂದಿಯಲ್ಲಿ. ಯೆರೆಮೀಯನ ಪುಸ್ತಕ 11ನೇ ಅಧ್ಯಾಯ 18ನೇ ವಚನ ಓದಮ್ಮ. ಅಲ್ಲಿ ದೇವರು ಯಾವ ಭಾರವನ್ನು ನಮ್ಮ ಮೇಲೆ ಹಾಕಂತನಪ್ಪ ಅಂತಂದರೆ, ಯೆಹೋವನೇ, ಹಾಂ 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 ಸಾಕಮ್ಮ ಸಾಕು. ಅದೇ ರೋಮಪತ್ರಿಕೆ 12ನೇ ಅಧ್ಯಾಯ ನೋಡಿ ದಯವಿಟ್ಟು. ರೋಮಪತ್ರಿಕೆ 12ನೇ ಅಧ್ಯಾಯ 19ನೇ ವಚನ ಒಂದ್ಸಲ ಓದು. ರೋಮ 12:19. ಯಾರಾದರೂ ಇನ್ನೊಬ್ಬರು? ರೋಮ 12:19. हाँ हे प्रियो, हाँ बदला ना लेना, हाँ परंतु परमेश्वर का
क्रोध को अवसर दो। हाँ, क्योंकि लिखा है ಹಾಂ ಸಾಕಮ್ಮ, ಬದಲಾ ಲೇನಾ ಮೇರಾ ಕಾಮ ಏನ. ನೋಡ್ತೇವೆ ನನ್ನ ಪ್ರೀತಿದರ ಮಕ್ಕಳೇ, ದೇವರ ಮೇಲೆ ಹಾಕುವಂಥ 4 ಭಾರಗಳಲ್ಲಿ 3ನೇ ಭಾರ ಯಾವುದಪ್ಪ ಅಂತಂದರೆ ನಮ್ಮ ವ್ಯಾಜ್ಯಗಳ ಭಾರವನ್ನು ನಾವು ದೇವ್ರ ಮೇಲೆ ಹಾಕ್ಬೇಕಂತೇಳಿ. ಹಲ್ಲೆಲೂಯಾ. ಯಾವ ಭಾರ ದೇವ್ರ ಮೇಲೆ ಹಾಕ್ಬೇಕ್ರಿ? ನಮ್ಮ ವ್ಯಾಜ್ಯಗಳ ಒಂದು ಭಾರವನ್ನು ಏನು ಮಾಡ್ಬೇಕಂದ್ರೆ ನಾವು ದೇವ್ರ ಮೇಲೆ ಹಾಕ್ಬೇಕಂತೇಳಿ. ನಾವು ನೋಡ್ತೀವಿ ಯೆರೆಮೀಯನ ಪುಸ್ತಕದಲ್ಲಿ ನಾವು ನೋಡ್ತಿದ್ದೇವೆ, ಆತನ 11ನೇ ಅಧ್ಯಾಯದಲ್ಲಿ ಈ ಯೆರೆಮೀಯನ ವಿರುದ್ಧವಾಗಿ ಅನೇಕ ಕುತಂತ್ರಗಳನ್ನು ಮಾಡ್ತಾರೆ. ಈ ಯೆರೆಮೀಯನು ದೇವರ ಮಾತುಗಳನ್ನು ಪ್ರವಾದನೆ ಮಾಡುವುದರಿಂದ ಆತನ ವಿರುದ್ಧವಾಗಿ ಅನೇಕ ಷಡ್ಯಂತ್ರಗಳನ್ನು ಮಾಡ್ತಾರೆ, ಆತನ ವಿರುದ್ಧವಾಗಿ ಅನೇಕ ಕುಯುಕ್ತಿಗಳನ್ನು ಮಾಡ್ತಾರೆ. ಆದರೆ ನಾವು ನೋಡ್ತೇವೆ ಯೆರೆಮೀಯನಿಗೆ ಇದು ಗೊತ್ತಾಗಂಗಿಲ್ಲ ಅಂತೇಳಿರಿ. ಗೊತ್ತಾಗೋದಿಲ್ಲ, ಆದರೆ ಯಾರಿಗೆ ಗೊತ್ತಾಗ್ತದ್ರಿ? ಇದು ದೇವ್ರಿಗೆ ಗೊತ್ತಾಗ್ತದೆ ಅಂತೇಳಿರಿ. ದೇವ್ರಿಗೆ ಗೊತ್ತಾದ ಮೇಲೆ ಅಲ್ಲಿ ದೇವ್ರು ಹೇಳ್ತಾ ಇದ್ದೇನೆ, ಫಲ ಸಮೇತ ಬುಡ ಸಮೇತ ಮರವನ್ನು ಕಡ್ದು ಹಾಕ್ಬೇಕಂತೇಳಿ ಅವ್ರು ಆಲೋಚನೆ ಮಾಡತ್ತೀರಂತ. ಹೆಂಗೆ ಕಡಿಬೇಕಲ್ಲತ್ತೀರಂತ ಗಿಡಕ್ಕೆ? ಇದಕ್ಕೆ ಫಲ ಆಗ್ಯಾವಲ್ಲಪ್ಪ, ಇದು ಫಲರೇ ಇರಲಿ, ಫಲಗಳರೇ ನಮಗೆ ತಿಲ್ಲಕ್ಕೆ ಬರ್ತಾವೆ ಅಂತೇಳಿ ಆ ಫಲ ಕೂಡ ನೋಡ್ಲಾರ್ದೇ, ಆ ಹಣ್ಣುಗಳ ಕೂಡ ನೋಡ್ಲಾರ್ದೇ ಆ ಫಲ ಸಮೇತವಾಗಿ ಆ ಗಿಡವನ್ನು ಏನು ಮಾಡ್ಬೇಕಂತಿದ್ರಂತ? ಕಡಿಯಬೇಕಂತಿದ್ರಂಥವ್ರು. ಅಂದರೆ ಯೆರೆಮೀಯನಿಗೆ ನಾವು ನೋಡ್ತಿದ್ದೇವೆ, ಆ ಜನರು ಏನು ಮಾಡ್ಬೇಕಂತಿದ್ರಪ್ಪ ಅಂತಂದರೆ ಅವನ ವಿರುದ್ಧವಾಗಿ ಕುಯುಕ್ತಿಯನ್ನು ಹೆಣೆದು ಆತನನ್ನು ನಾಶ ಮಾಡಬೇಕೆಂಬುದಾಗಿ ನಾವು ನೋಡ್ತಿದ್ದೇವೆ. ಆ ಅನಾತೋತಿನವರು ಅಂತಕ್ಕಂಥವ್ರು ಯೆರೆಮೀಯನಿಗೆ ವಿರುದ್ಧವಾಗಿ ಕುಯುಕ್ತಿಯನ್ನು ಹೆಣೆದಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ. ದೇವರು ಅಲ್ಲಿ ಹೇಳ್ತಾ ಇದ್ದೇನೆ, ಪ್ರತಿಯೊಬ್ಬರ ಅಂತರ್ಯವನ್ನು ಬಲ್ಲಂಥ ದೇವರು, ಹೃದಯವನ್ನು ಬಲ್ಲಂಥ ದೇವರು. ರೋಮ 12ನೇ 29ನೇ ವಚನದಲ್ಲಿ ನಾವು ನೋಡ್ತಿದ್ದೇವೆ. ಅಲ್ಲಿ ರೋಮ 12:19ನೇ ವಚನದಲ್ಲಿ ಅಲ್ಲಿ ದೇವರು ಏನು ಹೇಳ್ತಾನಪ್ಪ ಅಂತಂದರೆ, ಮುಯಿಗೆ ಮುಯಿ ತೀರಿಸುವುದು ನಿಮ್ಮ ಕೆಲಸ ಅಲ್ಲ ಎಂಬುದಾಗಿ ಹೇಳ್ತಾನೆ. ಮುಯಿಗೆ ಮುಯಿ ಏನು ಮಾಡಿರಿ? ತೀರಿಸಬೇಡ್ರಿ. ನೀವು ನಿಮ್ಮ ವ್ಯಾಜ್ಯಗಳು ಏನಾದರೂ ಇತ್ತಪ್ಪ ಅಂತಂದರೆ, ನಿಮಗೆ ಯಾರಾದರೂ ವಿರುದ್ಧವಾಗಿ ಎದ್ದಿದ್ರಪ್ಪ ಅಂತಂದರೆ, ನಿಮಗೆ ವಿರೋಧವಾಗಿ, ನಿಮ್ಮ ಕುಟುಂಬಕ್ಕೆ ವಿರೋಧವಾಗಿ, ನಿಮ್ಮ ಮನೆಗೆ ವಿರುದ್ಧವಾಗಿ ಯಾರಾದರೂ ನಿಮ್ಮ ವಿರುದ್ಧವಾಗಿ ಒಂದು ವೇಳೆ ಎದ್ದಿದ್ರಪ್ಪ ಅಂದರೆ ನಿಮ್ಮ ಜೊತೆ ಕಾದಾಡಲಿಕ್ಕೆ, ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ನಾವು ಅವ್ರ ಜೊತೆ ವ್ಯಾಜ್ಯ ಮಾಡಬಾರ್ದಂತ. ನಾವು ಅವ್ರ ಜೊತೆ ಏನು ಮಾಡಬಾರ್ದಂತ್ರಿ? ಗಲಾಟೆ ಮಾಡಬಾರ್ದಂತ. ನಾವು ಅವ್ರ ಜೊತೆ ಜಗಳ ಮಾಡಬಾರ್ದಂತ. ಏನು ಮಾಡ್ಬೇಕಂತ? ರೋಮ ಪತ್ರಿಕೆ 12ನೇ 19ನೇ ವರ್ಷದಲ್ಲಿ ದೇವರು ಏನಂತನಪ್ಪ ಅಂತಂದರೆ, ಮುಯಿಗೆ ಮುಯಿ ತೀರಿಸುವುದು ನಿಮ್ಮ ಕೆಲಸ ಅಲ್ಲ, ಅದು ಯಾರ ಕೆಲಸ? ನನ್ನ ಕೆಲಸ. ನಾನು ಪ್ರತಿಯೊಬ್ಬನಿಗೆ ಅವನವನ ನಡತೆಯ ಪ್ರಕಾರವಾಗಿ ನಾನೇನು ಮಾಡ್ತೀನಿ? ಪ್ರತಿಫಲ ಕೊಡ್ತೀನಿ. ಅದಕ್ಕೋಸ್ಕರಾಗಿ ನಿಮ್ಮ ವ್ಯಾಜ್ಯಗಳು ಏನಾದರೂ ಇದ್ದಪ್ಪ ಅಂತಂದರೆ, ನಿಮಗೆ ಯಾರಾದರೂ ನಿಮಗೆ ವಿರೋಧಿಗಳಿದ್ದರಪ್ಪ ಅಂತಂದರೆ, ನಿಮಗೆ ವಿರುದ್ಧವಾಗಿ ಏನಾದರೂ ಕುಯುಕ್ತಿ ಮಾಡ್ತಾ ಇದ್ದಾರಪ್ಪ ಅಂತಂದರೆ, ನಿಮಗೆ ವಿರುದ್ಧವಾಗಿ, ನಿಮ್ಮ ಕುಟುಂಬಕ್ಕೆ ವಿರುದ್ಧವಾಗಿ ನಿಮ್ಮ ನಾಶನವನ್ನು, ನಿಮ್ಮ ಹಾನಿಯನ್ನು ಬಯಸ್ತಾ ಇದ್ರಪ್ಪ ಅಂತಂದರೆ, ಯಾರಾದರೂ ಯೆರೆಮೀಯನಿಗೆ ಯಾವ ರೀತಿಗೆ ಅನಾತೋತಿನವರು ಕುಯುಕ್ತಿ ಮಾಡದಂತೆ ನಿಮ್ಮ ವಿರುದ್ಧವಾಗಿ ಕುಯುಕ್ತಿ ಮಾಡಿದ್ರಪ್ಪ ಅಂತಂದರೆ, ನಾವು ಕೂಡ ಅವ್ರ ವಿರುದ್ಧವಾಗಿ ಸೇಡಿಗೆ ಸೇಡು ತೀರಿಸ್ಕೊಳ್ಬೇಕಂತೇಳಿ ದೇವರು ಹೇಳ್ತಾ ಇಲ್ಲ ಅಂತೇಳಿ. ಯುದ್ಧವು ಯೆಹೋವನದೇ ಎಂಬುದಾಗಿ ದೇವ್ರು ಏನು ಹೇಳ್ತಾನಪ್ಪ ಅಂದರೆ, ನಿಮಗೇನಾದರೂ ವ್ಯಾಜ್ಯಗಳಿದ್ದಪ್ಪ ಅಂತಂದರೆ, ಯಾರಿಂದಾದರೂ ನಿಮಗೆ ಕಾದಾಟ ಇತ್ತಪ್ಪ ಅಂತಂದರೆ, ಯಾರ ಜೊತೆ ಆದರೂ ನಿಮಗೆ ಏನಾದರೂ ಇತ್ತಪ್ಪ ಅಂತಂದರೆ, ಯಾರಾದರೂ ನಿಮಗೆ ಉಪದ್ರವ ಪಡಿಸ್ತಾ ಇದ್ರಪ್ಪ ಅಂತಂದರೆ, ನಿಮ್ಮ ಬಲಹೀನ ಪಡಿಸ್ತಾ ಇದ್ದಾರಪ್ಪ ಅಂತಂದರೆ, ನಿಮ್ಮ ವಿಷಯದಲ್ಲಿ ನಿಮಗೆ ಕೆಟ್ಟದ್ದನ್ನು ಬಯಸ್ತಾ ಇದ್ದಾರಪ್ಪ ಅಂದರೆ, ನಿಮ್ಮನ್ನು ನಾಶ ಮಾಡಬೇಕೆಂಬುದಾಗಿ ಯಾರಾದರೂ ಬಯಸ್ತಾ ಇದ್ದಾರಪ್ಪ ಅಂತಂದರೆ, ನೀವೇನು ಮಾಡಬೇಕಪ್ಪ ಅಂತಂದರೆ ಅದು ಏನು ಮಾಡಬೇಕು? ನನಗೆ ಬಿಡಬೇಕಂತ ಹೇಳ್ತಾನೆ. ಈ ನಿಮ್ಮ ವ್ಯಾಜ್ಯಗಳ ಭಾರವನ್ನು ಯಾರ ಮೇಲೆ ಹಾಕಬೇಕು? ನನ್ನ ಮೇಲೆ ಹಾಕಬೇಕೆಂಬುದಾಗಿ ದೇವರು ಹೇಳ್ತಾ ಇದ್ದಾನೆ ಅಂತೇಳಿರಿ. ಹಲ್ಲೆಲೂಯಾ. ನೋಡಿರಿ, ನಮಗೆ ವಿರುದ್ಧವಾಗಿ ಎದ್ದಂಥವ್ರು, ನಮ್ಮ ಜೊತೆ ಗಲಾಟೆ ಮಾಡೋಕ್ಕೆ ಬಂದವ್ರ ಜೊತೆ ನಾವೇ ನಮ್ಮ ಸ್ವಂತ ಬಲದಿಂದ ನಾವು ಒಂದು ವೇಳೆ ಅವ್ರ ಜೊತೆ ಕಾದಾಡಕ್ಕೆ ಹೋದೆವಪ್ಪ ಅಂತಂದರೆ, ನೋಡಿರಿ, ನಾವು ಒಂದು 2 ಏಟು ಹಾಕಿದ್ರೆ ಅವ್ರು 1.5 ಏಟು ಹಾಕ್ತಾರೆ. ನಮಗೆ 1.5 ಏಟು ಪೆಟ್ಟು ನಮ್ಮ ಮೇಲೆ ಬೀಳ್ತದೆ ಬೀಳಲ್ರಿ? ಬೀಳ್ತಲ್ಲ. ನಾವೇ ಗಲಾಟೆಗೆ ಹೋದೆವು ಅಂದರೆ ಒಂದನಾದರೂ ಪೆಟ್ಟು ನಮ್ಮ ಮೇಲೆ ಬೀಳ್ಬೋದು. ನಮ್ಮಲ್ಲಿ ಎಷ್ಟೇ ಶಕ್ತಿ ಇದ್ರೂ, ನಮ್ಮಲ್ಲಿ ಎಷ್ಟೇ ತಾಕತ್ತಿದ್ರೂ, ನಾನು 4 ಮಂದಿಗೆ ಹುಡಿತೀನಿ ಅಂತೇಳಿ ನಮ್ಮ ಮುಂದೆ ಹೋದ್ರೂ ಕೂಡ ಎಲ್ಲೋ ಒಂದು ಕಡೆಗೆ ಏನಾಗ್ತದಪ್ಪ ಅಂತಂದರೆ, ನಾವು ನಮ್ಮ ಸ್ವಂತ ಬುದ್ಧಿಯಿಂದ, ಸ್ವಂತ ಜ್ಞಾನದಿಂದ, ಸ್ವಂತ ಬಲದಿಂದ ನಾವು ಒಂದು ವೇಳೆ ವ್ಯಾಜ್ಯ ಯಾರ ಜೊತೆ ಇದೆಯೋ, ಯಾರ ಜೊತೆ ನಮ್ಮ ಗಲಾಟೆ ಇದೆಯೋ, ಯಾರ ಜೊತೆ ನಮ್ಮ ಜಗಳ ಇದೆಯೋ ಅವ್ರ ಜೊತೆ ನಾವು ಹೋದಿವಪ್ಪ ಅಂದ್ರೆ ಯುದ್ಧ ಮಾಡೋಕ್ಕೆ ಏನಾಗ್ತಂದರೆ, ಕೆಲವೊಂದು ಸಲ ಹೆಂಗಿರ್ತಂದರೆ ಪೆಟ್ಟುಗಳು ನಮ್ಮ ಮೇಲೆ ಬೀಳಕ್ಕೆ ಕೂಡ ಚಾನ್ಸ್ ಇರ್ತದೆ ಅಂತೇಳಿ. ಅದಕ್ಕೆ ದೇವ್ರು ಏನು ಹೇಳ್ತಾನಪ್ಪ ಅಂತಂದರೆ, ನಿಮ್ಮ ವ್ಯಾಜ್ಯಗಳು ಏನಾದರೂ ಇದ್ದವಪ್ಪ ಅಂತಂದರೆ, ನಿಮ್ಮ ಒಂದು ಏನಾದರೂ ತಗಾದೆಗಳಿದ್ದವಪ್ಪ ಅಂತಂದರೆ, ಯಾರಾದರೂ ನಿಮ್ಮನ್ನು ಸತಾಯಿಸ್ತಾ ಇದ್ರಪ್ಪ ಅಂದರೆ, ನಿಮ್ಮ ಜೊತೆ ಜಗಳಕ್ಕೆ ಬರ್ತಾ ಇದ್ರಪ್ಪ ಅಂತಂದರೆ ಏನು ಮಾಡಬೇಕು? ಆ ವ್ಯಾಜ್ಯಗಳ ಭಾರವನ್ನು ಏನು ಮಾಡಬೇಕು? ನನ್ನ ಮೇಲೆ ಹಾಕ್ರಿ ಎಂಬುದಾಗಿ ಆತನ ಹೇಳ್ತಾನೆ ಅಂತೇಳಿ. ಹಲ್ಲೆಲೂಯಾ. ನಾವು ಯಾವಾಗ ನಮ್ಮ ವ್ಯಾಜ್ಯಗಳ ಭಾರವನ್ನು ದೇವ್ರ ಮುಂದೆ ಇಡ್ತೀವೋ, ಯಾವಾಗ ನಮ್ಮ ವ್ಯಾಜ್ಯಗಳ ಒಂದು ಭಾರವನ್ನು ದೇವ್ರ ಸನ್ನಿಧಿಯಲ್ಲಿ ಇಡ್ತೇವೋ, ಯಾವಾಗ ನಾವು ದೇವ್ರಿಗೆ ಒಪ್ಪಿಸ್ಬಿಡ್ತೇವೋ, ಆವಾಗ ಏನಾಗ್ತದಪ್ಪ ಅಂತಂದರೆ, ಯುದ್ಧ ನಮ್ಮ ಪಕ್ಷದಲ್ಲಿ ದೇವ್ರು ನಿಂತು ಮಾಡಿದನಪ್ಪ ಅಂದ್ರೆ ಅದು ಹೆಂಗಿರ್ತದೆ ರೀ? ನಮ್ಮ ಪಕ್ಷದಲ್ಲಿ ನಿಂತು ದೇವರು ಯುದ್ಧ ಮಾಡಿದ್ರೆ ಅಂದರೆ ಹೆಂಗಿರ್ತದೆ?
ಅದ್ಭುತವಾದಂಥ ಜಯ ಇರ್ತದೆ ಅಂತೇಳಿರಿ. ಹಲ್ಲೆಲೂಯ. ನಾವು ನೋಡ್ತೇವೆ ಐಗುಪ್ತ ದೇಶದಿಂದ ಇಸ್ರಾಯೇಲರು ಮಾರ್ಗದಲ್ಲಿ ಬರುವಂಥ ಸಂದರ್ಭದಲ್ಲಿ ಫರೋ ಮತ್ತು ಫರೋನ ಸೈನ್ಯ ಎಲ್ಲ ಕೂಡ ಇಸ್ರಾಯೇಲರನ್ನು ಕೆಂಪು ಸಮುದ್ರದಲ್ಲಿ ಮುಳುಗಿಸ್ಬೇಕಂತೇಳಿ ಬಂದರು. ಆದರೆ ನಾವು ನೋಡ್ತೇವೆ ಮೋಸೆ ಮತ್ತು ಇಸ್ರಾಯೇಲರು ಎಲ್ಲರೂ ಕೂಡ ತಮ್ಮ ವ್ಯಾಜ್ಯಗಳ ಭಾರವನ್ನು ಅವರು ದೇವ್ರ ಮೇಲೆ ಹಾಕಿದ್ದರಿಂದ ನಾವು ನೋಡ್ತೇವೆ ಐಗುಪ್ತ ದೇಶದ ಎಲ್ಲ ರಥಗಳನ್ನು, ಐಗುಪ್ತ ದೇಶದ ಫರೋ ರಾಜನನ್ನು, ಐಗುಪ್ತ ದೇಶ ಎಲ್ಲ ಸೈನಿಕರನ್ನು ದೇವ್ರು ಏನು ಮಾಡ್ದನಪ್ಪ ಅಂತಂದರೆ ಆ ಒಂದು ಕೆಂಪು ಸಮುದ್ರದಲ್ಲಿ ಸಮಾಧಿ ಮಾಡಿಬಿಟ್ಟನಂತೇಳಿ. ಅಲ್ಲೆಲ್ಲಿಯ ದೇವ್ರು ಮಾಡಿದ್ರೆ ಹಿಂಗಾಗಿರ್ತದೆ ಅಂತೇಳಿ. ಒಂದು ವೇಳೆ ನಾವೇ ಕಾದಾಟ ಮಾಡಿದೆವು ಅಂದರೆ, ನಾವೇ ಅದಕ್ಕೆ ಇಳಿದೆವಪ್ಪ ಅಂತಂದರೆ ನಮ್ಮ ಜೀವಿತದಲ್ಲಿ ಅನೇಕ ಸಲ ನಷ್ಟನೂ ಹೊಂದಬೇಕಾಗ್ತದೆ ಅಂತೇಳಿ. ಅದಕ್ಕೋಸ್ಕರ ಈಗ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ದೇವರ ಮೇಲೆ ಹಾಕುವಂಥ 4 ಭಾರಗಳಲ್ಲಿ ನಾವು ನೋಡ್ತಿದ್ದೇವೆ. 3ನೇ ಭಾರ ಯಾವುದಪ್ಪ ಅಂತಂದರೆ ಯೆರೆಮೀಯನ ಪುಸ್ತಕ 11ನೇ ಅಧ್ಯಾಯ 18ನೇ ವಚನದಲ್ಲಿ ನಿಮ್ಮ ವ್ಯಾಜ್ಯಗಳ ಭಾರವನ್ನು ನನ್ನ ಮೇಲೆ ಹಾಕ್ರೆ ಎಂಬುದಾಗಿ ಆತನು ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರವಾಗಿ ಈ ಉಪವಾಸ ಪ್ರಾರ್ಥನೆಗೆ ಬಂದಿರುವಂಥ ಎಲ್ಲ ನನ್ನ ದೇವ್ರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ನಿಮಗೆ ಯಾರೋ ವಿರೋಧಿಗಳಿದ್ದರೂ ಕೂಡ, ಯಾರೇ ನಿಮಗೆ ಉಪದ್ರವಪಡಿಸೋದಿದ್ದರೂ ಕೂಡ, ಯಾರೇ ನಿಮ್ಮನ್ನು ಕೇಡು ಬಯಸೋರಿದ್ದರೂ ಕೂಡ, ನಾವು ಅವರಿಗೆ ಕೇಡಿಗೆ ಬದಲಾಗಿ ನಾವು ಕೇಡನ್ನು ಮಾಡದಂತೆ, ನಾವು ಅವರಿಗೆ ಅಪಕಾರಕ್ಕೆ ಬದಲಾಗಿ ಅಪಕಾರನ ಒಂದು ವೇಳೆ ಮಾಡದಂತೆ, ನಾವು ನಮಗೆ ವಿರುದ್ಧವಾಗಿ ಎದ್ದಂಥ ಎಲ್ಲ ಶತ್ರುಗಳನ್ನು ನಾವು ದೇವರಿಗೆ ಒಪ್ಪಿಸಿಬಿಟ್ಟೆವು ಅಂತೇಳಿರಿ. ನಾವು ಒಪ್ಪಿಸಿಬಿಟ್ಟೆವಪ್ಪ ಅಂತಂದರೆ, ದೇವ್ರ ಮೇಲೆ ಹಾಕಿಬಿಟ್ಟೆವಪ್ಪ ಅಂತಂದರೆ ನಾವು ನೋಡ್ತೇವೆ ಅಲ್ಲಿ ಯೆರೆಮೀಯನಿಗೆ ಯಾವ ರೀತಿಗೆ ದೇವರು ಅದ್ಭುತವಾಗಿ ಕಾಪಾಡಿದನೋ ಆ ರೀತಿಗೆ ದೇವರು ನಮ್ಮನ್ನು ಕೂಡ ಏನು ಮಾಡ್ತಾನಂದರೆ ಅದ್ಭುತವಾದ ರೀತಿಯಿಂದ ದೇವರೇ ನಮ್ಮ ಪಕ್ಷದಲ್ಲಿ ನಿಂತ ಆತನು ಯುದ್ಧವನ್ನು ಮಾಡ್ತಾನಂತೇಳಿರಿ. ಹಲ್ಲೆಲೂಯ. ನಾವು ನೋಡ್ತೇವೆ ಸತ್ಯವೇದದಲ್ಲಿ ಅನೇಕ ಭಕ್ತರ ಜೀವಿತ ನೋಡ್ತೀವಿ. ಯೆಹೋಷಾಫಾಟನ ಜೀವಿತ ನೋಡ್ತೇವೆ. ಆತನಿಗೆ ವಿರೋಧವಾಗಿ ಶತ್ರುಗಳು ಬಂದರು, ಆದರೆ ಆತನು ಏನು ಮಾಡಿದನು? ನಾವು ನೋಡ್ತೇವೆ ನೇರವಾಗಿ ಅವ್ರ ಜೊತೆ ಆತನ ಯುದ್ಧಕ್ಕೆ ಹೋಗಲಿಲ್ಲ. ಆತನು ಏನು ಮಾಡಿದನಪ್ಪ ಅಂತಂದರೆ ಆತನು ದೇವರನ್ನು ಆಶ್ರಯಿಸ್ಕೊಂಡನು, ದೇವಾಲಯವನ್ನು ಆಶ್ರಯಿಸ್ಕೊಂಡನು. ನಾವು ನೋಡ್ತೇವೆ ದೇವರನ್ನೇ ಆಧಾರ ಮಾಡಿಕೊಂಡನು, ದೇವರ ಮೊರೆ ಹೋದನು. ನಾವು ನೋಡ್ತೇವೆ ಅದ್ಭುತವಾದಂಥ ಜಯ ಯೆಹೋಷಾಫಾಟನಿಗೆ ಸಿಕ್ಕಿತು. ಹಿಜ್ಕೀಯನ ಜೀವಿತದಲ್ಲಿ ಕೂಡ ನಾವು ನೋಡ್ತೇವೆ, ದಾವೀದನ ಜೀವಿತದಲ್ಲಿ ಕೂಡ ನೋಡ್ತೇವೆ. ಭಕ್ತರ ಜೀವಿತದಲ್ಲಿ ಎಷ್ಟೋ ಜನರ ಜೀವಿತದಲ್ಲಿ ವಿರೋಧಿಗಳಿದ್ದರು. ಅವರಿಗೆ ಹಾನಿ ಮಾಡಬೇಕು, ಅವರನ್ನು ನಾಶ ಮಾಡಬೇಕು ಎಂಬುದಾಗಿ ಅನೇಕ ವಿರೋಧಿಗಳು ಅವರಿಗಿದ್ದರು. ಆದರೂ ಕೂಡ ಅವರೆಲ್ಲ ಏನು ಮಾಡಿದ್ರಪ್ಪ ಅಂತಂದರೆ ನಾವು ನೋಡ್ತೇವೆ ತಮ್ಮ ಎಲ್ಲ ವ್ಯಾಜ್ಯಗಳ ಭಾರವನ್ನು ಏನು ಮಾಡಿದ್ರಪ್ಪ ಅಂತಂದರೆ ತಮ್ಮ ದೇವ್ರ ಮೇಲೆ ಹಾಕಿದ್ದರಿಂದ ಆ ದೇವರು ಪ್ರತಿಯೊಬ್ಬನನ್ನು ಏನು ಮಾಡಿದನಪ್ಪ ಅಂದರೆ ಯೆಹೋಶುವನು ತನ್ನ ವ್ಯಾಜ್ಯವನ್ನು ದೇವರಿಗೆ ಒಪ್ಪಿಸಿದ್ದರಿಂದ ಅದ್ಭುತವಾದಂಥ ಜಯವನ್ನು ಕೊಟ್ಟನು. ಹಿಜ್ಕೀಯನು ಕೂಡ ತನ್ನ ವ್ಯಾಜ್ಯಗಳ ಭಾರವನ್ನು ದೇವ್ರ ಮೇಲೆ ಹಾಕಿದ್ದರಿಂದ ಅದ್ಭುತವಾದಂಥ ಯುದ್ಧದಲ್ಲಿ ಜಯವನ್ನು ಕೊಟ್ಟನು. ದಾವೀದನು ಪ್ರತಿಯೊಂದು ವ್ಯಾಜ್ಯಗಳು, ಪ್ರತಿಯೊಂದು ಯುದ್ಧಗಳು ಆತನು ದೇವ್ರ ಮೇಲೆ ಹಾಕಿದ್ದರಿಂದ ನಾವು ನೋಡ್ತೇವೆ ದಾವೀದನಿಗೆ ಪ್ರತಿಯೊಂದರಲ್ಲಿ ದೇವರು ಜಯವನ್ನು ಕೊಡ್ತಾ ಹೋದನಂತೇಳಿ. ಪ್ರತಿಯೊಂದು ಯುದ್ಧ ಗೆಲ್ಲಲಿಕ್ಕೆ ಕಾರಣ ಏನಪ್ಪ ಅಂತಂದರೆ ದಾವೀದನಿಗೆ ಎಷ್ಟು ಜನ ವಿರೋಧಿಗಳಿದ್ದರೂ ಎಲ್ಲ ವಿರೋಧಿಗಳ ಜೊತೆ ಆತನು ನೇರವಾಗಿ ಕಾದಾಟ ಮಾಡಲಿಲ್ಲ. ಆತನು ದೇವರ ಸನ್ನಿಧಿಗೆ ಹೋಗಿ, ಆತನು ದೇವರ ಹತ್ರ ಹೋಗಿ ತನ್ನ ಎಲ್ಲ ವ್ಯಾಜ್ಯಗಳ ಭಾರವನ್ನು ಆತನು ದೇವರ ಸನ್ನಿಧಿಲಿ ಹಾಕಿ ಆತನು ತನ್ನ ಜೀವಿತದಲ್ಲಿ ಜಯವನ್ನು ಪಡ್ಕೊಂಡನಂತೇಳಿರಿ. ಹಲ್ಲೆಲೂಯ. ಮೊದಲನೇ ಸಮುವೇಲ 30ನೇ ಪುಸ್ತಕದಲ್ಲಿ ನಾವು ನೋಡ್ತೇವೆ, ಅಲ್ಲಿ ದಾವೀದನ ಸಮಸ್ತವನ್ನು ಆತನು ಕಳೆದುಕೊಂಡಿದ್ದನು, ಎಲ್ಲವನ್ನು ಕಳ್ಕೊಂಡಿದ್ದನು ಆತನು. ಆದರೆ ಆತನಲ್ಲಿ ಬಲ, ಶಕ್ತಿ, ಧೈರ್ಯ ಎಲ್ಲ ಇತ್ತು, ಸೈನಿಕರಿದ್ದರು. ನೇರವಾಗಿ ಆತನು ಯುದ್ಧಕ್ಕೆ ಹೋಗಬೇಕಾಗಿತ್ತು. ಆದರೆ ಆತನು ಮಾಡಿರುವಂಥ ಒಂದು ಒಳ್ಳೆಯ ಕೆಲಸ ಏನಪ್ಪ ಅಂತಂದರೆ ಅಲ್ಲಿ ನಾವು ನೋಡ್ತೇವೆ ಆತನು ದೇವರ ಸನ್ನಿಧಿಯಲ್ಲಿ ಕೂತ್ಕೊಂಡು ತನ್ನ ವ್ಯಾಜ್ಯಗಳ ಭಾರವನ್ನು ಯಾರ ಮೇಲೆ ಹಾಕ್ತಾನೆ ರೀ? ದೇವ್ರ ಮೇಲೆ ಹಾಕ್ತಾನೆ. ದೇವ್ರ ಮೇಲೆ ಹಾಕಿ ದೇವ್ರಿಗೆ ಕೇಳ್ತಾನೆ, ಅಪ್ಪ ತಂದೆ ದೇವರೇ ನಾನು ಅಮಾಲೇಕ್ಯರನ್ನು ಬೆನ್ನ ಹತ್ತಲೇನೆಂಬುದಾಗಿ ಕೇಳ್ತಾನೆ. ಯಾವಾಗ ತನ್ನ ವ್ಯಾಜ್ಯಗಳ ಕುರಿತು, ತನ್ನ ವಿರೋಧಿಗಳ ಕುರಿತು, ತನಗೆ ವಿರುದ್ಧವಾಗಿ ಕುಯುಕ್ತಿಗಳನ್ನು ಹೆಣೆಯುವಂಥ, ತನ್ನ ಕುಟುಂಬವನ್ನು ನಾಶ ಮಾಡುವಂಥ ಜನರ ಕುರಿತು ಆತನು ದೇವರ ಮೇಲೆ ತನ್ನ ವ್ಯಾಜ್ಯಗಳನ್ನು ಹಾಕ್ತಾನೆ. ಅವಾಗ ದೇವರು ಅದ್ಭುತವಾದಂಥ ಜಯವನ್ನು ಕೊಡ್ತಾನೆ ಅಂತೇಳಿರಿ. ಹಲ್ಲೆಲೂಯ. ದೇವರು ಹೇಳ್ತಾನೆ, ಹೋಗು ಎಲ್ಲವನ್ನೂ ನೀನು ಬಿಡಿಸ್ಕೊಂಡು ಬರುವೆ ಎಂಬುದಾಗಿ ದೇವರು ಹೇಳ್ತಾನೆ ದಾವೀದನಿಗೆ. ದೇವರು ಹೇಳಿದಂತೆ ದಾವೀದನ ಎಲ್ಲವನ್ನೂ ಆತನು ತಿರುಗಿ ಬಿಡಿಸ್ಕೊಂಡು ಬರ್ತಾನೆ ಅಂತೇಳಿರಿ. ಹಲ್ಲೆಲೂಯ. ಅದಕ್ಕೋಸ್ಕರಾಗಿ ಈ ಉಪವಾಸ ಪ್ರಾರ್ಥನೆಗೆ ಬಂದಿರುವಂಥ ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ನಾನು ನೀನು ದೇವರ ಮೇಲೆ ಹಾಕಬೇಕಾಗಿರುವಂಥ 4 ಪ್ರಾಮುಖ್ಯವಾದಂಥ ಭಾರಗಳಲ್ಲಿ 3ನೇ ಭಾರ ಯಾವುದಪ್ಪ ಅಂತಂದರೆ ನಮ್ಮ ವ್ಯಾಜ್ಯಗಳ ಭಾರವನ್ನು ನಾವು ಏನು ಮಾಡಬೇಕಂದ್ರೆ ದೇವ್ರ ಮೇಲೆ ಹಾಕಬೇಕ್ರಿ. ನಾವು ಕೊನೆಯದಾಗಿ ನಾವು ಇನ್ನೊಂದನ್ನು ನೋಡಿ ನಾವೆಲ್ಲರೂ ಕೂಡ ಪ್ರಾರ್ಥನೆಯಲ್ಲಿ ಹೋಗೋಣ. ಜ್ಞಾನೋಕ್ತಿ ಪುಸ್ತಕ 16ನೇ ಅಧ್ಯಾಯ, ನಿಮ್ಮ ಸತ್ಯವೇದ ಇದ್ದಂಥವ್ರು ತೆಗಿರಿ, ದಯವಿಟ್ಟು ಅದನ್ನು ಓದಿ ನನಗೆ ಸಹಾಯ ಮಾಡಿರಿ. ಜ್ಞಾನೋಕ್ತಿ ಪುಸ್ತಕ 16ನೇ ಅಧ್ಯಾಯ 3ನೇ ವಚನ ದಯವಿಟ್ಟು ಯಾರಾದರೂ ಓದ್ತೀರಾ? ಜ್ಞಾನೋಕ್ತಿ 16ನೇ ಅಧ್ಯಾಯ 3ನೇ ವಚನದಲ್ಲಿ 4ನೇದಾಗಿ ಕೊನೆಯದಾಗಿ ಯಾವ ಭಾರವನ್ನು ನಾವು ದೇವ್ರ ಮೇಲೆ ಹಾಕಬೇಕು? ಓದಮ್ಮ. अपने कामों को यहोवा के ऊपर डाल दे. ಹಲ್ಲೆಲೂಯ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನಾವು ದೇವ್ರ ಮೇಲೆ ಹಾಕಬೇಕಾಗಿರುವಂಥ 4ನೇ ಬಹಳ ಪ್ರಾಮುಖ್ಯವಾದಂಥ ಭಾರ ಯಾವುದಪ್ಪ ಅಂತಂದರೆ ನಿನ್ನ ಕಾರ್ಯಭಾರಗಳೆಲ್ಲವನ್ನು, ನಿನಗೆಲ್ಲ ಕಾರ್ಯಭಾರಗಳನ್ನು ಯಾರ ಮೇಲೆ ಹಾಕು? ಯೆಹೋವನ ಮೇಲೆ ಹಾಕು. ಏನು ಮಾಡ್ತಾನಪ್ಪ ಅಂತಂದರೆ ಆತನು ಸಫಲಪಡಿಸ್ತಾನೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯ.
ನಮ್ಮ ಕಾರ್ಯಭಾರಗಳನ್ನು ಯಾವಾಗ ನಾವು ದೇವ್ರ ಮೇಲೆ ಹಾಕ್ತೀವೋ, ನಮ್ಮ ಎಲ್ಲ ಕೆಲಸದ ವಿಷಯದಲ್ಲಿ, ನಮ್ಮ ಎಲ್ಲ ವ್ಯಾಪಾರದ ವಿಷಯದಲ್ಲಿ, ನಮ್ಮ ಆಶೀರ್ವಾದದ ವಿಷಯದಲ್ಲಿ, ನಾವು ಮಾಡಬೇಕಾಗಿರುವಂಥ ಪ್ರತಿಯೊಂದು ಕೆಲಸದ ವಿಷಯದಲ್ಲಿ ಯಾವಾಗ ನಮ್ಮ ಕಾರ್ಯಗಳ ಕುರಿತು ಕಾರ್ಯಭಾರಗಳನ್ನು ನಾವು ಮಾಡೋದು ಏನು ಆಲೋಚನೆ ಮಾಡಿದ್ದೀವೋ ಅದನ್ನು ಯಾವಾಗ ನಾವು ದೇವರಿಗೆ ಒಪ್ಪಿಸ್ತೀವೋ, ದೇವ್ರ ಮೇಲೆ ಹಾಕ್ತೀವೋ, ಆವಾಗ ನಿನ್ನ ಕಾರ್ಯಭಾರವನ್ನು ಯೆಹೋವನಿಗೆ ವಹಿಸಿದರೆ ನಿನ್ನ ಉದ್ದೇಶಗಳು ಏನಾಗ್ತಾವಂತ ಸಫಲವಾಗ್ತವೆ ಎಂಬುದಾಗಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಅನೇಕ ಸಲ ನಮ್ಮ ಜೀವಿತದಲ್ಲಿ ಯಾಕೆ ನಾವು ಅನೇಕ ವ್ಯಾಪಾರಗಳನ್ನು ಮಾಡಿ, ಉದ್ಯೋಗಗಳನ್ನು ಮಾಡಿ, ಬಿಸ್ನೆಸ್ ಮಾಡಿ, ನಾವು ಕೈ ಕೆಲಸ ಮಾಡಿ ಅನೇಕ ಸಲ ನಾವು ಯಾಕೆ ನಷ್ಟ ಹೊಂತೀವಪ್ಪ ಅಂತಂದರೆ, ನಾವು ಮಾಡುವಂಥ ಒಂದು ತಪ್ಪೇನಪ್ಪ ಅಂತಂದರೆ, ನಾವು ಏನೇ ಕೆಲಸ ಪ್ರಾರಂಭ ಮಾಡಬೇಕಪ್ಪ ಅಂತಂದರೆ, ಯಾವುದೇ ಕಾರ್ಯ ನಾವು ಮಾಡಬೇಕಪ್ಪ ಅಂದರೆ ನಾವು ದೇವ್ರ ಮೇಲೆ ಹಾಕಂಗಿಲ್ಲ, ನಾವು ದೇವ್ರ ಚಿತ್ತ ತಿಳ್ಕೊಳ್ಳೋಂಗಿಲ್ಲ, ನಾವು ದೇವ್ರ ಹತ್ರ ಹೋಗಿ ನಾವು ಕೇಳೋಂಗಿಲ್ಲ. ದೇವರೊಂದು ಸಲಹೆ ಆಗಲಿ, ದೇವರೊಂದು ಸೂಚನೆ ಆಗಲಿ, ದೇವರೊಂದು ಮಾರ್ಗದರ್ಶನ ಆಗಲಿ ನಾವು ತೆಗೆದುಕೊಳ್ಳೋದಿಲ್ಲ. ಯಾಕೆ ತೆಗೆದುಕೊಳ್ಳಿಲ್ಲಪ್ಪ ಅಂದ್ರೆ ಹಣ ಏನಿರ್ತದೆ ನಮ್ಮ ಜೇಬಲ್ಲಿ, ನಮ್ಮ ಜೋಬಲ್ಲಿ ಏನಿರ್ತದೆ? ಹಣ ಇರ್ತದೆ. ಆ ಹಣ ಇದ್ದಾಗ ಏನು ಮಾಡ್ತೀವಪ್ಪ ಅಂತಂದರೆ, ನಾವು ದೇವ್ರ ಹತ್ರ ಹೋಗ್ಲಿಕ್ಕೆ ನಮಗೆ ಮನಸ್ಸು ಬರೋಂಗಿಲ್ಲ, ದೇವ್ರಿಗೆ ಕೇಳಲಿಕ್ಕೆ ನಮ್ಗೆ ಆಲೋಚನೆ ಬರೋಂಗಿಲ್ಲ. ದೇವ್ರಿಗೆ ಕೇಳಲಾರ್ದೇ, ದೇವ್ರ ಜೊತೆ ಮಾತಾಡಲಾರ್ದೇ, ದೇವ್ರ ಚಿತ್ತ ತಿಳ್ಕೊಳ್ಳಾರ್ದೇ ನಾವು ಯಾವುದಾದ್ರೂ ಕೆಲಸದಲ್ಲಿ, ಯಾವುದಾದ್ರೂ ಉದ್ಯೋಗದಲ್ಲಿ, ಯಾವುದೋ ಬಿಸ್ನೆಸ್ನಲ್ಲಿ ಹಣ ಹಾಕ್ಬಿಡ್ತೀವಿ. ಅವಾಗ ಏನಾಗ್ತದೆ ರೀ? ಅದು ಏನಾಗ್ತದೆ? ನಾವು ಎಷ್ಟು ಹಾಕಿವಿ ಅಷ್ಟು ಬರ್ತದೆ ರೀ ವಾಪೀಸ? ಹಾಂ, ಬರ್ತಾವ್ರಿ? ಸಾಧ್ಯನೇ ಇಲ್ಲ. 50,000 ಹಾಕಿರ್ತೀವಿ, ಲಕ್ಷ ಬರ್ತದೆ ಅಂದ್ಕೊಂಡಿರ್ತೀವಿ. ಅದು ಲಕ್ಷನೂ ಬರಲ್ಲ, ಅದು 50,000 ನಮ್ಮದೂ ಹೋಗ್ತದೆ ಆ ಕಡೆ. ಯಾಕೆ ಹೋಗ್ತದಪ್ಪ ಅಂತಂದರೆ, ದೇವ್ರ ವಾಕ್ಯದ ನೋಡ್ತೀವಿ, ಜ್ಞಾನೋಕ್ತಿ 16ನೇ ಅಧ್ಯಾಯ 3ನೇ ವಚನದಲ್ಲಿ ನಿನ್ನ ಕಾರ್ಯಭಾರವನ್ನು ಏನು ಮಾಡು, ಯೆಹೋವನ ಮೇಲೆ ಹಾಕಂತ ಹೇಳ್ತಾರೆ. ನಿನ್ನ ಬಲ್ಲಿ ಲಕ್ಷ ಇರ್ಬೋದು, ನಿನ್ನ ಬಲ್ಲಿ ಕೋಟಿ ಇರ್ಬೋದು, ನಿನ್ನ ಬಲ್ಲಿ ಎಷ್ಟೇ ಹಣ ಇರ್ಬೋದು, ಆದರೆ ನಿನ್ನ ಏನು ಕಾರ್ಯಭಾರಗಳವಲ್ಲ, ನೀನೇನು ಕಾರ್ಯ ಮಾಡಬೇಕಂತಲ್ಲ, ಅವುಗಳನ್ನು ಮೊದಲು ಎಲ್ಲಿ ಹಾಕಬೇಕಂತ? ಯೆಹೋವನ ವಹಿಸ್ಬೇಕಂತ, ದೇವ್ರ ಮೇಲೆ ಹಾಕಬೇಕಂತ. ದೇವರ ಚಿತ್ತ ತಿಳ್ಕೊಂಡು, ದೇವರ ಚಿತ್ತವನ್ನು ಗ್ರಹಿಸ್ಕೊಂಡು ನಾವು ಪ್ರಾರ್ಥನೆ ಮಾಡಿ, ದೇವರಿಂದ ಕೇಳಿಕೊಂಡು, ದೇವರಿಂದ ಮಾರ್ಗದರ್ಶನ ತೆಗೆದುಕೊಂಡು ನಾವು ಒಂದು ವೇಳೆ ದೇವ್ರಿಗೆ ಕೇಳಿದೆಪ್ಪ ಅಂದರೆ, ಕೀರ್ತನೆ 32:8 ದೇವ್ರು ಹೇಳ್ತಾನೆ, ನಾನು ನಿನಗೆ ನಡೆಯಬೇಕಂತ ಮಾರ್ಗವನ್ನು ತೋರಿಸ್ತೀನಿ ಅಂತ ಹೇಳ್ತಾನೆ. ಕೀರ್ತನೆ 38 ದೇವ್ರು ಹೇಳ್ತಾನೆ, ನನ್ನನ್ನು ಒಂದು ವೇಳೆ ನೀನು ಕೇಳೋದಾದರೆ, ನನಗೆ ಬಂದು ನೀನು ವಿಚಾರಣೆ ಮಾಡೋದಾದರೆ, ನನಗೆ ನಿನ್ನ ಉದ್ಯೋಗದ ಬಗ್ಗೆ, ನಿನ್ನ ವ್ಯಾಪಾರದ ಬಗ್ಗೆ, ನಿನ್ನ ಭವಿಷ್ಯದ ಬಗ್ಗೆ, ನಿನ್ನ ಅಭಿವೃದ್ಧಿಯ ಬಗ್ಗೆ, ನೀನು ಏನು ಮಾಡಬೇಕಂತದ್ದು, ಯಾವ ಕಾರ್ಯವನ್ನು ಮಾಡಬೇಕಂತದ್ದು, ಅದರ ಬಗ್ಗೆ ನೀನು ನನ್ನನ್ನು ಒಂದು ವೇಳೆ ಕೇಳಿದೆಪ್ಪ ಅಂದರೆ ನಾನೇನು ಮಾಡ್ತೀನಿ ಅಂದರೆ, ಕೀರ್ತನೆ 32:8ನೇ ವಚನದ ಪ್ರಕಾರವಾಗಿ ನಾನು ನಿನಗೆ ನಡೆಯಬೇಕಂತ ಮಾರ್ಗವನ್ನು ತೋರಿಸ್ತೀನಿ, ನಾನು ನಿನಗೆ ಮಾಡಬೇಕಾದಂಥ ಆಲೋಚನೆಯನ್ನು ಕೂಡ ನಾನೇ ಕೊಡ್ತೀನಿ ಎಂಬುದಾಗಿ ಹೇಳ್ತಾನೆ. ಅನೇಕ ಸಲ ನಮ್ಮ ಜೀವಿತದಲ್ಲಿ ನಾವು ನೋಡ್ತೇವೆ, ನಮ್ಮ ಸ್ವಂತ ಆಲೋಚನೆಗಳನ್ನು ತೆಗೆದುಕೊಳ್ತೀವಿ. ನಾವು ಸ್ವಂತ ಆಲೋಚನೆಗಳು ತೆಗೆದುಕೊಂಡು ಸ್ವಂತ ಆಲೋಚನೆ ಮಾಡಿ ನಾವು ಅನೇಕ ಸಲ ನಮ್ಮಲ್ಲಿರುವಂಥ ಹಣವನ್ನು ನಾವು ಇನ್ನೊಂದರಲ್ಲಿ ವ್ಯಯ ಮಾಡಿಬಿಡ್ತೇವೆ. ಏನಾಗ್ತದಪ್ಪ ಅಂದರೆ, ನಮ್ಮ ಜೀವಿತದಲ್ಲಿ ದೇವರ ಚಿತ್ತವನ್ನು ತಿಳಿದುಕೊಳ್ಳದೇ ಇರೋದರಿಂದ, ದೇವರ ಉದ್ದೇಶವನ್ನು ನಾವು ತಿಳಿದುಕೊಳ್ಳದೇ ಇರೋದರಿಂದ, ನಮ್ಮ ಎಲ್ಲ ಕಾರ್ಯಭಾರಗಳನ್ನು ಯೆಹೋವನ ಮೇಲೆ ನಾವು ಹಾಕದೇ ಇರೋದರಿಂದ, ನಾವು ಸ್ವಂತ ಬುದ್ಧಿ, ಸ್ವಂತ ಜ್ಞಾನ, ಸ್ವಂತ ಆಲೋಚನೆ ಮಾಡಿಕೊಂಡು ನಾವು ನಮ್ಮ ಪ್ರಯಾಣದಲ್ಲಿ, ನಮ್ಮ ಒಂದು ವ್ಯಾಪಾರದಲ್ಲಿ, ನಮ್ಮ ಬಿಸ್ನೆಸ್ನಲ್ಲಿ ನಾವು ಮುಂದುವರಿತಾ ಇರೋದರಿಂದ ಅನೇಕ ಸಲ ನಮ್ಮ ಜೀವಿತದಲ್ಲಿ ಏನಾಗ್ತದಪ್ಪ ಅಂತಂದರೆ, ನಾವು ಅನೇಕ ಸಲ ಚಿಂತೆಗೀಡಾಗ್ತೀವಿ. ಹಾಕಿದಂಥ ಹಣ ವಾಪಸ್ ಬರೋಂಗಿಲ್ಲ, ಮಾಡಿದಂಥ ಉದ್ಯೋಗ ನಮಗೆ ಸಫಲತೆ ಸಿಗೋದಿಲ್ಲ, ಪಟ್ಟಂಥ ಪ್ರಯಾಸದಲ್ಲಿ ಪ್ರತಿಫಲ ಇರೋದಿಲ್ಲ. ಇದೆಲ್ಲವನ್ನು ಒಂದು ಸ್ಥಳ ಕೂತ್ಕೊಂಡು ನಾವು ಆಲೋಚನೆ ಮಾಡಿದಾಗ ನಮಗೆ ತಿರುಗಿ ಏನಾಗ್ತದಪ್ಪ ಅಂತಂದರೆ, ದೇವರ ಮೇಲೆ ನಮಗೆ ಅಪನಂಬಿಕೆ ಬರ್ತದೆ, ದೇವರ ಮೇಲೆ ಅವಿಶ್ವಾಸ ಬರ್ತದೆ, ದೇವರನ್ನೇ ನಾವು ದೂಷಿಸುವಂತರಾಗ್ತೀವಿ. ಕೊನೆಗೆ ನಾವು ಇದ್ದಂಥದ್ದು, ನಮ್ಮಲ್ಲಿರುವಂಥದ್ದನ್ನು ನಾವು ಕಳೆದುಕೊಂಡು ಏನು ಮಾಡ್ತೀವಪ್ಪ ಅಂತಂದರೆ, ನಾವು ಚಿಂತೆಯಲ್ಲಿ ಕೂತ್ಕೊಳ್ತೀವಿ ಅಂತೇಳಿ. ಅದಕ್ಕೋಸ್ಕರಾಗಿ ಇವತ್ತು ನಮ್ಮ ಉದ್ದೇಶಗಳು ಸಫಲ ಆಗಬೇಕಪ್ಪ ಅಂತಂದರೆ, ನಮ್ಮ ಕಾರ್ಯಭಾರಗಳು ಸಫಲ ಆಗಬೇಕಪ್ಪ ಅಂತಂದರೆ, ನಮ್ಮ ಎಲ್ಲ ಕಾರ್ಯಗಳಲ್ಲಿ ದೇವರು ಜಯ ಕೊಡಬೇಕಪ್ಪ ಅಂತಂದರೆ, ಪ್ರತಿಯೊಂದರಲ್ಲಿ ನಮಗೆ ಸಕ್ಸಸ್ ಅಂತ ಸಿಗಬೇಕಪ್ಪ ಅಂತಂದರೆ, ನನ್ನ ಪ್ರೀತಿ ದೇವರ ಮಕ್ಕಳೇ, ಜ್ಞಾನೋಕ್ತಿ ಪುಸ್ತಕ 16ನೇ ಅಧ್ಯಾಯದಲ್ಲಿ ನಾವು ದೇವರ ಮೇಲೆ ಹಾಕುವಂಥ 4 ಭಾರಗಳಲ್ಲಿ 4ನೇ ಭಾರ ಯಾವುದಪ್ಪ ಅಂದರೆ, ನಿನ್ನ ಕಾರ್ಯಭಾರವನ್ನು ಏನು ಮಾಡು, ಯೆಹೋವನ ಮೇಲೆ ಹಾಕೆಂಬುದಾಗಿ ದೇವರು ಹೇಳ್ತಾನೆ. ಅದಕ್ಕೋಸ್ಕರ ನನ್ನ ಪ್ರೀತಿ ದೇವರ ಮಕ್ಕಳೇ, ದೇವರ ನಂಬಿದಂಥ ನಾವು, ವಿಶ್ವಾಸಿ ಮಕ್ಕಳಂತ ನಾವು, ಚಿಕ್ಕ ಪುಟ್ಟ ಕೆಲಸ ಮಾಡಬೇಕಾದ್ರೆ ನಾವು ದೇವರ ಚಿತ್ತ, ದೇವರ ಪರ್ಮಿಷನ್ ತೆಗೆದುಕೊಂಡು ಮಾಡ್ಬೇಕಂತೇಳಿರಿ. ಹಲ್ಲೆಲೂಯಾ. ಅದರಲ್ಲಿ ನಮಗೆ ಆಶೀರ್ವಾದ ಇರ್ತದೆ ಅಂತೇಳಿರಿ, ಅದರಲ್ಲಿ ನಮಗೆ ಸಫಲತೆ ಇರ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಿದ್ದೇವೆ. ಅದಕ್ಕೋಸ್ಕರಾಗಿ ಈ ಸಮಯದಲ್ಲಿ ನಾವು ನೋಡ್ತೇವೆ, ಇವತ್ತು ಉಪವಾಸ ಪ್ರಾರ್ಥನೆಗೆ ಬಂದಿರುವಂಥ ನಮಗೆ ದೇವರು ಕನಿಷ್ಠ ಏನಿಲ್ಲಪ್ಪ ಅಂತಂದರೆ 4 ಭಾರಗಳನ್ನು ತನ್ನ ಮೇಲೆ ಹಾಕಬೇಕೆಂಬುದಾಗಿ ದೇವರು ಆಸೆ ಪಡ್ತಾ ಇದ್ದಾನೆ ಅಂತೇಳಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಭಾರಗಳು ರೀ? ಹಾಂ, ಕನಿಷ್ಠ ಏನಿಲ್ಲಪ್ಪ ಅಂತಂದರೆ ದೇವರ ಮೇಲೆ ನಾವು ಹಾಕುವಂಥ 4 ಭಾರಗಳು. ಜಾಗ್ರತೆಯಿಂದ ಕೇಳ್ರಿ, ಕೊನೆಯದಾಗಿ ನಾನು ಮುಗಿಸ್ತೇನೆ. ಈ 4 ಭಾರಗಳು ದೇವರನ್ನು ಆತನ ಮೇಲೆ ಹಾಕಬೇಕೆಂಬುದಾಗ ಆಸೆ ಪಡ್ತಾ ಇದ್ದಾನಲ್ಲ, ಇದೇನು ರೂಲ್ ಇಲ್ಲರಿ, ಇದೇನು ಕಂಡೀಷನ್ ಇಲ್ಲಿದು, ಇದೇನು ಆಜ್ಞೆನೂ ಅಲ್ಲದು. ಅರ್ಥ ಆಗ್ಲತ್ತದ್ರಿ?
ನನ್ನ ಭಾಷೆ ಅರ್ಥ ಆಗ್ಲತ್ತದ? ನೀವು ಈ 4 ಭಾರಗಳನ್ನು ದೇವ್ರ ಮೇಲೆ ಹಾಕಬೇಕಂತೇಳಿ ರೂಲ್ ಏನಿಲ್ಲ. ಈ 4 ಭಾರಗಳು ದೇವ್ರ ಮೇಲೆ ಹಾಕ್ಬೇಕಂತೇಳಿ ಕಂಡೀಷನ್ ಏನಿಲ್ಲ. ಇವು 4 ಭಾರಗಳು ದೇವ್ರ ಮೇಲೆ ಹಾಕ್ಬೇಕಂತೇಳಿ ಯಾವುದೇ ಆಜ್ಞೆ ಕೂಡ ಇಲ್ಲ. ಚಾಯ್ಸ್ ಅದ ಇದು ಅಷ್ಟೇ. ಏನದ ಇದು? ಚಾಯ್ಸ. ನೀನು ಇಷ್ಟ ಬಂದ್ರೆ ನೀನು ಹಾಕ್ಬೋದು ಅಷ್ಟೇ. ನಿನಗೆ ಇಷ್ಟ ಬಂತಪ್ಪ ಅಂತಂದರೆ, ನಿನಗೆ ಮನಸ್ಸು ಬಂತಪ್ಪ ಅಂತಂದರೆ, ಇಲ್ಲ ಈ 4 ಭಾರಗಳನ್ನು ನಾನು ದೇವ್ರ ಮೇಲೆ ಹಾಕಬೇಕಂತೇಳಿ ನಿನಗೆ ಮನಸ್ಸು, ದೇವ್ರು ನಿನಗಂತ ಮನಸ್ಸು ಕೊಟ್ಟನಪ್ಪ ಅಂತಂದರೆ, ದೇವರು ಆತ್ಮ ನಿನಗೆ ಒತ್ತಾಯಪಡಿಸಿನಪ್ಪ ಅಂತಂದರೆ, ನೀನು ಸಿದ್ಧ ಮನಸ್ಸಿನಿಂದ ಇವು ದೇವ್ರಿಗೆ ಹಾಕ್ಬೇಕಂತೇಳಿ ಅಷ್ಟೇ ಹೊರತಾಗಿ ಇಲ್ಲ ನನ್ನ ಬಲ್ಲಿ ಇನ್ನೂ ಜರ ತಾಕತ್ತದ, ಇನ್ನೂ ನನ್ನ ಬಲ್ಲಿ ಶಕ್ತಿ ಅದ, ಇನ್ನೂ ನನ್ನ ಬಲ್ಲಿ ಜರ ದಿಮ್ಮದಪ್ಪ ಅಂತಂದರೆ ನೀನೇ ಚಿಂತೆ ಮಾಡ್ತಂದ್ರೆ ಮಾಡಬೇಕು. ಚಿಂತಾ ಭಾರ ಹಾಕಬೇಡ. ಹಾಗೇನಿಲ್ಲ, ನಾ ಎಲ್ಲನೂ ಮಾಡ್ತೀನಿ ನನ್ನ ಬಲ್ಲಿ ತಾಕದಂದ್ರೆ ಏನು ಹಾಕೋದು ಬೇಡ. ನಾ ಎಂಥ ಪಾಪ ಇದ್ರೂ ಏನು ಮಾಡಲ್ರಿ, ನಾ ಎಲ್ಲ ಜಯಿಸ್ತೀನ, ಅಂಥದಕ್ಕೆ ಪಾಪ ಇರ್ಲಿಕ್ಕೆ, ಅಂಥದಕ್ಕೆ ಶೋಧನೆ ಬರ್ಲಿಕ್ಕೆ ರೀ ನಾ ನಿಂದಿರ್ತೀನಿ ರೀ ಅದ್ರಾಗ ನಮ್ಮಲ್ಲಿ ದೇವ್ರ ಮೇಲೆ ಹಾಕ್ಬೇಡ. ನಂದು ನಾನೇ ಪಾಪ ಎಲ್ಲ ಎಂಥ ದೊಡ್ಡ ಪಾಪ ಇದ್ರೂ ಎಂಥದ್ದಿದ್ರೂ ಜಯಿಸ್ತೀನಿ ರೀ ಅಂದ್ರೆ ದೇವ್ರ ಮೇಲೆ ಹಾಕ್ಬೇಡ. ನಿನ್ನ ಬಲ್ಲ ಅಂಥ ತಾಕತ್ತಿತ್ತು, ಅಂಥ ಶಕ್ತಿ ಇತ್ತಪ್ಪ ಅಂದ್ರೆ ಹಾಕ್ಬೇಡ. ಮತ್ತು ಮೂರನೇದಾಗಿ ನಾವು ನೋಡ್ತೇವೆ, ಯಾರು ಬಂದ್ರೂ ಕೂಡ 10 ಮಂದಿ ಬಂದ್ರೂ ನಾವು ಹೊಡಿತೀನಿ ರೀ ಅನ್ನೋ ಧೈರ್ಯ ನಿನ್ನ ಬಲ್ಲಿ ಇತ್ತಪ್ಪ ಅಂದ್ರೆ, ಆ ದಿಮ್ಮಿತ್ತಪ್ಪ ಅಂದ್ರೆ ಹಾಕಬೇಡ. 10 ಮಂದಿ ಬಂದಾಗ ಗೊತ್ತಾಗ್ತದೆ ಏನಾಗ್ತದೆ ಅಂತೇಳಿ. ಈಗ ಗೊತ್ತಾಗಲ್ಲದು. ಯಾವಾಗ ಗೊತ್ತಾಗ್ತದೆ? ಯಾವಾಗ ಗೊತ್ತಾಗ್ತದೆ? ಅವ್ರು ಬಂದಾಗ ಗೊತ್ತಾಗ್ತದೆ. ಹಂಗೇನಾರೆ ದಿಮಾಕಿತ್ತಪ್ಪ ಅಂದರೆ ಏನು ಹಾಕೋದು ಬೇಕಾಗಿಲ್ಲ. ಅದಕ್ಕೆ ಸತ್ಯವೇದದಲ್ಲಿ ದೇವರು ನಾವು ನೋಡ್ತೀವಿ, ಜ್ಞಾನೋಕ್ತಿ 16:3 ಕೊಡ್ತಾನೆ, ನಿನ್ನ ಕಾರ್ಯಭಾರವನ್ನು ಯೆಹೋವನ ಮೇಲೆ ಹಾಕೆಂಬುದಾಗಿ ಹೇಳ್ತಾನೆ. ಹಾಕಿದ್ರೆ ನಿನಗೆ ಚಲೋ, ಹಾಕಿದ್ರೆ ಒಳ್ಳೆಯದು. ಇಲ್ಲ ನಾ ಎಲ್ಲ ಮನಾರ್ ಜ್ಞಾನ ಅದ ನನ್ನ ಬಲ್ಲಿ, ಮಸ್ತ್ ಜ್ಞಾನ ಅದ ನನ್ನ ಬಲ್ಲಿ ಅಂತೇಳಿ ಅಂದೆ ಬಂದು ಹಾಕ್ಬೋದು. ಹಾಕ್ಬೇಡ್ನಿ, ಒತ್ತಾಯ ಇಲ್ಲ ದೇವರಿಗೆ. ಹೌದಲ್ರಿ? ಇಲ್ಲಿ ಹೇಳಿರುವಂಥ ಈ 4 ಭಾರಗಳು, ದೇವರ ಮೇಲೆ ಹಾಕುವಂಥ ಈ 4 ಭಾರಗಳು, ಇವು ಯಾರಿಗೂ ಕೂಡ ದೇವರು ಒತ್ತಾಯ ಮಾಡೋಂಗಿಲ್ಲ. ಇದು ಮೊದಲು ತಿಳ್ಕೊಬೇಕು. ವಿಶ್ವಾಸಿ ಮಕ್ಕಳು, ಚರ್ಚ್ಗೆ ಬಂದರು, ಕ್ರೈಸ್ತರು ಮೊದಲು ತಿಳ್ಕೊಬೇಕಂತೇಳಿ. ಯಾರಿಗೂ ದೇವರ ಒತ್ತಾಯ ಅಂತಕ್ಕಂಥದ್ದು ಮಾಡೋಂಗಿಲ್ಲ. ಹಾಕೇಬೇಕು ಅಂತೇಳಿ ರೂಲ್ನೂ ಇಲ್ಲ. ಇದು ಏನದಪ್ಪ ಅಂತಂದರೆ, ವಿಶ್ವಾಸಿ ಮಕ್ಕಳಿಗೆ ಏನದಂದರೆ, ಈ ಒಂದು ಮಾತುಗಳನ್ನು ಕೇಳುವಂಥ, ಧ್ವನಿಯನ್ನು ಕೇಳುವಂಥವ್ರಿಗೆ ಇದು ಏನದಪ್ಪ ಅಂತಂದರೆ, ದೇವರು ಕೊಡುವಂಥ ಆಫರ್ ಇದೆ ಅಂತೇಳಿರಿ. ಹಲ್ಲೆಲೂಯಾ. ನಾನು ಮಾತಾಡ್ತಾಗ್ಲತ್ತದ ರೀ. ದೇವರು ಕೊಡುವಂಥ ಆಫರ್ ಇದೆ ಇದು. ಹೆಂಗೆ ನೀವು ಮಾರ್ಕೆಟ್ಗೆ ಹೋದಾಗ ಕೆಲವೊಂದು ಆಫರ್ ಇರ್ತವೆ ಹೊಸ. ಹೌದಲ್ಲ? ಹಾಗೆ ಇವು ಆಫರ್ ಇದ್ದಂಗೆ. ಇವು ಆಜ್ಞೆ ಅಲ್ಲ, ಕಾನೂನಲ್ಲ, ನಿಯಮ ಅಲ್ಲ, ಏನೂ ಅಲ್ಲ. ನೀವು ಇವುಗಳಿಗೆ ಫೇಸ್ ಮಾಡ್ತಪ್ಪ ಅಂತಂದರೆ ನೀನು ದೇವ್ರ ಹತ್ರ ಹೋಗೋದೇ ಬೇಕಾಗಿಲ್ಲ. ಆದರೆ ನೀನು ಅದರಲ್ಲಿ ಸೋತು ಹೋಗ್ತೆ ಅಂತೇಳಿ ದೇವ್ರಿಗೆ ಗೊತ್ತದ. ಅದಕ್ಕೆ ದೇವ್ರು ಏನು ಕೊಡ್ಲತ್ತೀರಿ ಇವತ್ತು ಈ ಉಪವಾಸ ಪ್ರಾರ್ಥನೆಗೆ ಬಂದವರು ಎಲ್ಲರಿಗೂ ಕೂಡ, ಮತ್ತು ಯೂಟ್ಯೂಬ್ ಮೂಲಕ ಕೇಳುವಂಥ ಎಲ್ಲರಿಗೂ ಕೂಡ ದೇವ್ರು ಏನು ಕೊಡ್ತಾ ಇದ್ದಾನಪ್ಪ ಅಂದರೆ, ಇದೊಂದು ಆಫರ್ ಕೊಡ್ತಾ ಇದ್ದಾನೆ ಅಂತೇಳಿ. ಯಾರು ಆಫರ್ನಲ್ಲಿ ಯೂಸ್ ಮಾಡ್ಕೋತಾರೋ, ಆಫರ್ ಯೂಸ್ ಮಾಡ್ಕೋತಾರೋ ಅವ್ರಿಗೆ ಮಾತ್ರ 1 ತೊಗೊಳ್ಳೋ ಬದಲು 2 ಬರ್ತಾವೆ ಅಂತೇಳಿ. ಆಫರ್ನ ಹೆಂಗೆ ಇಟ್ಟಿರ್ತಾರಲ್ಲ, ಏನು ತೊಗೊಂಡ್ರೆ 1 ತೊಗೊಂಡ್ರೆ 2 ಹೆಂಗಿರ್ತದ, ಹಾಗೆ ದೇವ್ರು ಏನು ಮಾಡ್ತಾನಪ್ಪ ಅಂತಂದರೆ ತನ್ನ ಮಕ್ಕಳಿಗೆ ಆಶೀರ್ವಾದಗಳನ್ನು ಕೊಡ್ತಾನೆ ಅಂತೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೋಸ್ಕರ ಈಗ ಬನ್ನಿ ನಾವೆಲ್ಲರೂ ನನ್ನ ಪ್ರೀತಿ ದೇವ್ರ ಮಕ್ಕಳೇ